ಆತ್ಮೀಯರೇ, ಆದಿಶಂಕರಾಚಾರ್ಯರ ಮೋಹಮುದ್ಗರ ಅಥವಾ ಭಜಗೋವಿಂದಂನ 6ನೇ ಚರಣವನ್ನ ಇವತ್ತು ವಿಚಾರ ಮಾಡಲಿದ್ದೇವೆ. ಮೊದಲಿಗೆ ಪಲ್ಲವಿಯನ್ನು ಹಾಡಿ ನಂತರ ಮುಂದೆ ಹೋಗೋಣ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಂ ಕರಣೆ ನಹಿ ನಹಿ ರಕ್ಷತಿ ಡುಕ್ರುಂ ಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯೋ ದೇಹಾಪಾಯೇ ಗತವತಿ ಪಾವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಬಂಧುಗಳೇ, ಬಹುಶಃ ನಾವು 5ನೇ ಚರಣ ಮತ್ತು 6ನೇ ಚರಣ ಇವೆರಡೂ ಕೂಡ ಬಹಳ ಹತ್ತಿರದ ವಿಷಯಗಳನ್ನ ನಮಗೆ ಹೇಳ್ತಾ ಇದೆ. ಅಲ್ಲಿ ಮೋಹದಾಹವನ್ನ ಬಿಡು, ಮತ್ತೆ ಹೆಣ್ಣಿನ ಮೇಲೆ ಸ್ವಾರ್ಥ ಭಾವನೆಯನ್ನು ಬಿಡು, ಮತ್ತೆ ಏನೇ ಕೆಲಸ ಮಾಡಿದ್ರು ಸ್ವಾರ್ಥ ಚಿಂತನೆಯಿಂದ ಮತ್ತೆ ಇದರಿಂದ ನನಗೇನು ಲಾಭ ಅಂತಕ್ಕಂತಹ ಆ ಸ್ವಾರ್ಥ ಚಿಂತನೆಯನ್ನು ಬಿಡು ಅಂತ ಹೇಳಿದ್ರೆ, ಇಲ್ಲಿ ಕೂಡ ನಿಸ್ಸಾರವಾದ ಲೌಕಿಕ ವಸ್ತುಗಳ ಬಗ್ಗೆ ಮನಸ್ಸು ತಾನಿಟ್ಟುಕೊಂಡಿರ್ತಕ್ಕಂಥ ಅಂಧ ವ್ಯಾಮೋಹವನ್ನು ತ್ಯಜಿಸಿದಾಗ ಮಾತ್ರ ಪರಬ್ರಹ್ಮ ಸಾಧನೆಗೆ ತೊಡಗಲು ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಿನ್ನೀ ದೇಹದಳು ಉಸಿರಿರುವ ತನಕ ಕೇಳುವರೆಲ್ಲರೂ ಮನೆ ಹೊತ್ತೆಯನ್ನು, ನಿನ್ನುಸಿರು ಅಡಗಿ ಶವವಾದಂದು ಮಡದಿಗೂ ಬಲು ಭಯ ಬಳಿ ಬರಲು. ಈ ಚರಣದ ಭಾವ. ಆದ್ರೆ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಬೌದ್ಧ ಮತ ಗ್ರಂಥಗಳಲ್ಲಿ ಕೂಡ ಒಂದು ಮಾತಲ್ಲಿ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಕಾರಣ. ಅಂಧ ವ್ಯಾಮೋಹಗಳು ಅಪಾಯಕಾರಿ ಎನ್ನುವುದರಲ್ಲಿ ಇಲ್ಲಿ ನಮಗೆ ಕಂಡು ಬರ್ತದೆ. ಜೀವನದ ಮಹತ್ವವನ್ನೇ ಕೆಡಿಸ್ಬಿಡ್ತವೆ ಯಾವುವು ಈ ಅಂಧ ವ್ಯಾಮೋಹಗಳು. ಯಾಕಂದ್ರೆ ಈ ದೇಹವೇ ನಾನಲ್ಲ ಅಂದ್ಮೇಲೆ ದೇಹದ ಮೇಲೆ ಮೋಹವನ್ನ ಇಟ್ಕೊಂಡು ದೇಹವನ್ನ ಪೋಷಣೆ ಮಾಡೋದಕ್ಕೋಸ್ಕರ, ದೇಹವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಏನೆಲ್ಲಾ ಸರ್ಕಸ್ ಮಾಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ನಮ್ಮ ಜೀವನದ ಮಹತ್ವ. ಅಂದ್ರೆ ನಾನು ಬಂದಿದ್ ಯಾತಕ್ಕೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದಿದ್ದೀನಿ, ನನ್ನ ಗುರಿ ಏನು ಅಂತಕ್ಕಂಥದ್ದನ್ನ ಕೆಡಿಸ್ಬಿಡುತ್ತೆ. ಈ ರೀತಿ ಕೆಡಿಸೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಜೊತೆಗೆ ಸಾಧಕನ ಹಾದಿಯಲ್ಲಿ ಇವು
ಅಡ್ಡಿಯನ್ನ ಉಂಟು ಮಾಡಿ ಸಾಧನೆಯ ಹಾದಿಯನ್ನ ಬಹಳ ತೊಡಕುಂಟು ಮಾಡ್ತಾ ಹೋಗುತ್ತೆ, ನಮ್ಮ ಸಾಧನೆಗೆ ಅಡ್ಡಿಪಡಿಸ್ತದೆ. ಜೀವನದ ದರ್ಶನಾಕಾಂಕ್ಷಿಯಾದ ಸಾಧಕನನ್ನ ಈ ವ್ಯಾಮೋಹಗಳು ನಿರ್ಜೀವವೆನಿಸಿದ ಹಾಗೂ ಅಂಧಕಾರಮಯವಾದ ಕೂಪಕ್ಕೆ ತಳ್ಳಬಾರದು. ಅಲ್ಲದೆ ಆತನಲ್ಲಿ ಇಹಲೋಕವೇ ಎಲ್ಲಕ್ಕಿಂತ ಮಿಗಿಲಾದದ್ದು ಎನ್ನುವ ಕುರುಡು ನಂಬಿಕೆಯನ್ನು ಉಂಟು ಮಾಡಬಾರದು. ಬಹಳಷ್ಟು ಜನಕ್ಕೆ ಅಯ್ಯೋ ಮುಂದೆ ಹೆಂಗೋ ಏನೋ ಯಾರಿಗ್ ಗೊತ್ತು, ಈ ಜನ್ಮ ಪಡ್ಕೊಂಡು ಬಂದಿದ್ದೀವಿ, ಈ ಜನ್ಮದಲ್ಲಿ ಸಾಧ್ಯವಾದಷ್ಟು ಸುಖವನ್ನ ಅನುಭವಿಸ್ಬೇಕು, ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಬೇಕು, ಆ ಹಣದ ಮೂಲಕ ನಾನು ವೈಭವಯುತವಾದಂತಹ ಜೀವನವನ್ನ ಮಾಡಬೇಕು, ಮತ್ತೆ ಸಾಕಷ್ಟು ಸುಖ ಸಂತೋಷವನ್ನ ಅನುಭವಿಸ್ಬೇಕು ಅಂತಕ್ಕಂತಹ ಅಂಧ ವ್ಯಾಮೋಹದಲ್ಲಿ ಬೀಳ್ತಾರೆ. ವೇದಾಂತಾಚಾರ್ಯರೆಲ್ಲರೂ ಕೂಡ ತುಂಬಾ ಮುಂಜಾಗರೂಕತೆ ಉಳ್ಳವರು. ಅವರು ಬಾಹ್ಯ ಪ್ರವೃತ್ತರಾದವರನ್ನ, ಅಂದ್ರೆ ಬಾಹ್ಯ ಚಟುವಟಿಕೆಯಲ್ಲಿ, ಪ್ರಾಪಂಚಿಕ ಚಟುವಟಿಕೆಯಲ್ಲಿ, ಪ್ರಾಪಂಚಿಕ ವ್ಯವಹಾರದಲ್ಲಿ ಯಾರು ಹೆಚ್ಚು ಹೆಚ್ಚಾಗಿ ತೊಡಗಿಸ್ಕೊಂಡು ಆ ಮೋಹವನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ, ಅಂತವರ ಕಲ್ಯಾಣವನ್ನ ಮಾಡೋದಕ್ಕೋಸ್ಕರ, ಅಂತವರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನಿರತರಾಗುವಂತೆ ಮಾಡೋದಕ್ಕೆ ಮತ್ತು ಮಹತ್ವಪೂರ್ಣವಾದ ಅಂತರ್ಮುಖತ್ವವನ್ನು ಪಡೆಯುವಂತೆ ಮಾಡಲು, ಇಲ್ಲಿ ನೋಡಿ, ನಮ್ಮ ಮನಸ್ಸು ಸದಾ ಬಾಹ್ಯ ಕ್ರಿಯೆಗಳಲ್ಲಿ, ಬಾಹ್ಯ ಪ್ರಪಂಚದಲ್ಲೇ ಓಡಾಡುತ್ತೆ. ಅದನ್ನ ಅಂತರ್ಮುಖಗೊಳಿಸಿದಾಗ ಮಾತ್ರ ನಮ್ಗೆ ಮೋಕ್ಷ ಸಾಧ್ಯ. ಆದ್ರಿಂದ ಇಲ್ಲಿ ಅಂತರ್ಮುಖತ್ವವನ್ನ ಪಡೆಯೋದಕ್ಕೆ ಈ ನಮ್ಮ ಎಲ್ಲ ವೇದಾಂತಾಚಾರ್ಯರು, ಅದ್ವೈತಿಗಳು ನಮಗೆ ಹೇಳ್ತಾ ಇದ್ದಾರೆ. ಮತ್ತೆ ತಮ್ಮ ಭಾವಾವೇಶ ಪೂರಿತವಾದ ಮಾತುಗಳಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಬಂಧ ಮುಕ್ತರಾದ ಋಷೀಶ್ವರರು ಜೀವನವನ್ನ ಆದ್ಯಂತವಾಗಿ ಪರೀಕ್ಷಿಸಿ ನೋಡಿ ಅದರ ಯಥಾರ್ಥವನ್ನು ಸರಿಯಾಗಿ ತಿಳ್ಕೊಂಡು ಸಾಧಕನಿಗೆ ಸಹಾಯವನ್ನ ಮಾಡಿದ್ದಾರೆ. ವೇದಾಂತಾಚಾರ್ಯರು ಸಾಧಕರಲ್ಲಿ ಇರಬೇಕಾಗಿದ್ದಂತಹ ಅಥವಾ ಬೇರೂರಿದ್ದಂತಹ ಜೀವನದ ಹಳೆಯ ಮೌಲ್ಯಗಳನ್ನು ಹೋಗಲಾಡಿಸಿ ಅವನಲ್ಲಿ ಮಹತ್ವಪೂರ್ಣವಾದ ಸಕಲ ತತ್ವಗಳನ್ನ ಬೇರೂರುವಂತೆ ಮಾಡೋದಕ್ಕೆ ತುಂಬಾ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರು. ಪಾಶ್ಚಾತ್ಯ ತತ್ವ ವಿಮರ್ಶಕರು ಈ ಪೌರ್ವಾತ್ಯ ತತ್ವಗಳ ಅಂತರಾರ್ಥವನ್ನು ಸರಿಯಾಗಿ ಗ್ರಹಣ ಮಾಡ್ಕೊಳ್ಳದೇನೆ, ಸರಿಯಾಗಿ ತಿಳ್ಕೊಳ್ಳದೆ ಇದಕ್ಕೆ ತೀರ ವಿರುದ್ಧವಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆದ್ರೆ ಪೌರ್ವಾತ್ಯ ದಾರ್ಶನಿಕರು ಜೀವನವನ್ನ ಅಂಧಕಾರಮಯವಾಗಿಯೂ ಉತ್ಸಾಹ ರಹಿತವಾಗಿಯೂ ಚಿತ್ರಿಸಿ ಮಾನವನನ್ನ ಅವನ ಬದುಕಿನ ಪ್ರಗತಿ ಪಥದಿಂದ ವಿಮುಖನಾಗುವಂತೆ ಮಾಡಿ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮನುಷ್ಯನ ಸಂಪೂರ್ಣ ಆಯಸ್ಸೆಲ್ಲ ಕೇವಲ ಈ ಶರೀರವನ್ನ ಪೋಷಣೆ ಮಾಡೋದು, ಶರೀರವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂತಹ ವ್ಯರ್ಥವಾದ ಪ್ರಯತ್ನವನ್ನ ಮಾಡ್ತಾ ಹೋಗೋದು. ಇದಕ್ಕಾಗಿ ಅವರು ಎಷ್ಟು ಸಾಧ್ಯವಾಗೋ ಅಷ್ಟು ಅನ್ಯಾಯ ಅಕ್ರಮಗಳಿಂದ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು, ಮತ್ತೆ ಅದರ ಮೂಲಕ ಇನ್ನೂ ಅನೇಕ ಇದನ್ನ ನಾವು ಪಡ್ಕೋಬೇಕು ಅಂತಕ್ಕಂತಹ ಮೋಹಕ್ಕೆ ಒಳಗಾಗಿ ಅವರು ಅಧೋಗತಿಗೆ ಹೋಗ್ತಾರೆ. ಕೇವಲ ದೇಹಾರಾಧನೆಯನ್ನೇ ಮಾಡ್ತಾ ಇದ್ದಾರೆ. ಈ ದೇಹನ ಶೂರವಾದದ್ದು, ಈ ದೇಹ ನಾನಲ್ಲ ಅಂತಕ್ಕಂಥ ದೃಢವಾಗಿದ್ರು ಕೂಡ ಬಹಳಷ್ಟು ಜನರ ದೃಷ್ಟಿ ಏನಿದೆ, ನಾನ್ ಚೆನ್ನಾಗಿರ್ಬೇಕು, ಈ ದೇಹವನ್ನ ಅಂದವಾಗಿಟ್ಕೋಬೇಕು, ಈ ದೇಹವನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು. ಈ ರೀತಿ ದೇಹಾರಾಧನೆಯನ್ನೇ ಹೆಚ್ಚಿಸ್ಕೊಂಡು ಹೋಗುವುದಕ್ಕೆ ಹೊರಟಾಗ ಮನುಜ ಸಂಕುಲ ವಿವೇಕ ರಹಿತವಾದ ಪ್ರವೃತ್ತಿಯಲ್ಲಿ ಮುಳುಗೋಗ್ಬಿಡುತ್ತೆ. ಈ ರೀತಿ ವಿವೇಕ ರಹಿತವಾದ ಪ್ರವೃತ್ತಿಯಲ್ಲಿ ಮನಸ್ಸು ಅಥವಾ ಈ ವ್ಯಕ್ತಿಗಳು ಮುಳುಗಿದಾಗ ಅವರಿಗೆ ನರಕವೇ ಪ್ರಾಪ್ತಿಯೇ ಹೊರತು ನಾವು ಎಷ್ಟೆಲ್ಲ ವಿಷಯ ತಿಳ್ಕೊಂಡು ಏನೆಲ್ಲಾ ತಿಳ್ಕೊಂಡ್ರು ಕೂಡ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ದೆ ಹೋದ್ರೆ
ಖಂಡಿತವಾಗಿ ಪಾಪ ಕೋಪಕ್ಕೆ ಬೀಳೋದು ಖಂಡಿತ. ಒಂದ್ ಮಾತು ಹೇಳ್ತಾರೆ, ಅರಿಯದೆ ಮಾಡಿದ ಪಾಪ ಅರಿತಾಗ ಪೋಪುದು, ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ ನಮ್ ಕಡೆ ಸರ್ವಜ್ಞ. ಒಬ್ಬ ದಡ್ಡ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡ್ದ ಅಂತ ಇಟ್ಕೊಡಿ, ಏನೋ ಒಂದು ಪಾಪ ಮಾಡ್ದ ಅಂತ ಇಟ್ಕೊಡಿ, ಅವನಿಗೆ ಕ್ಷಮೆ ಇರುತ್ತೆ, ಅಯ್ಯೋ ಪಾಪ ಗೊತ್ತಿರ್ಲಿಲ್ಲ ಅಂತೇಳಿ. ಮತ್ತೆ ಅವನು ಸತ್ಯವನ್ನ ಅರಿತಾಗ, ನಾನು ಮಾಡಿದ್ದು ತಪ್ಪು ಅಂತಕ್ಕಂಥದ್ದು ಅವನಿಗೆ ಅರ್ಥವಾದಾಗ, ಅರಿವಾದಾಗ, ಆ ಅರಿಯದೇ ಇದ್ದಾಗ ಮಾಡಿದ ಪಾಪ ಅರಿತಾಗ ಪೋಪು, ಅವನು ಅರ್ತ್ಕೊಂಡ್ಮೇಲೆ ಆ ಪಾಪ ಹೊರಟೋಗ್ಬಿಡುತ್ತೆ. ಆದರೆ ಅರಿತರಿತು ಮಾಡಿದ ಪಾಪ, ಈ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವೂ ಅಶಾಶ್ವತ, ನಶ್ವರವಾದದ್ದು ಅನ್ನುವುದನ್ನ ಅರಿತು ಅದನ್ನ ತಿಳ್ಕೊಂಡಿದ್ದು ಕೂಡ ಮತ್ತೆ ಅದನ್ನೇ ನಾವು ಪ್ರಯತ್ನ ಮಾಡ್ತಾ ಹೋದಾಗ ಆ ಬಂದಂತಹ ಪಾಪ ಹೇಗಿರುತ್ತೆ ಅಂದ್ರೆ ಕಂಚಿ ನೆರಕದಂತಿಹುದು ಸರ್ವಜ್ಞ. ಕಂಚುವನ್ನ ಎರಕ ಹುಯ್ದ್ಬಿಟ್ರೆ ಅದನ್ನ ಬೇರ್ಪಡಿಸಕ್ ಆಗೋದಿಲ್ಲ, ಚೆಚ್ಚಿ ಪುಡಿ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಆದ್ರಿಂದ ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶರೀರವೇ ಪರಮ ಪವಿತ್ರವೆಂದು ಪೂಜಿಸೋಣವೆಂದರೆ ಅದು ನಶ್ವರ. ಇಂದಿನ ತಾರುಣ್ಯಾವಸ್ಥೆಯಲ್ಲಿರುವ ಶರೀರ ಕೂಡ ನಾಳಿನ ಜರಾ ಮರಣಗಳಿಂದ ಪಾರಾಗಲಾರದು. ಇವತ್ತು ಎಷ್ಟೇ ಸುಂದರವಾಗಿ ಇಟ್ಕೋಬಹುದು, ಚರ್ಮವನ್ನ ಬಿಳಿ ಮಾಡ್ಕೊಳ್ಳೋದಕ್ಕಾಗ್ಲಿ, ತಲೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕಾಗ್ಲಿ, ಮತ್ತೆ ಯೌವನವನ್ನ ತಂದುಕೊಳ್ಬೇಕು ಅಂತಕ್ಕಂತಹ ಅನೇಕ ಔಷಧಿಗಳು, ಆಹಾರಗಳು ಇವುಗಳನ್ನ ಸೇವನೆ ಮಾಡ್ತಾ ಬಂದ್ರು ಕೂಡ ಒಂದಲ್ಲ ಒಂದು ದಿವಸ ಈ ಹುಟ್ಟು ಸಾವುವಿನಿಂದ ಅದು ಅಂತಿಮವಾಗುತ್ತೆ. ದುಡಿತ, ಹೋರಾಟ, ಹೆಣಗಾಟ, ಹಸನ ವಸನ ಇವುಗಳೆಲ್ಲದರಲ್ಲಿ ಕೂಡ ದೇಹಕ್ಕೆ ಅಗತ್ಯವಾದದ್ದೇನ ಸಿಕ್ಕತ್ತೆ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಮತ್ತೆ ಒಳ್ಳೆ ವ್ಯಾಯಾಮ, ಧ್ಯಾನ ಇವುಗಳೆಲ್ಲವನ್ನ ಮಾಡೋದ್ರಿಂದ ಶರೀರ ಚೆನ್ನಾಗಿರುತ್ತೆ. ಆದ್ರೆ ಇಡೀ ಜೀವಿತ ಕಾಲವನ್ನ ಕೇವಲ ಇವುಗಳಿಗೇ ವ್ಯಯಿಸೋದಾದಾಗ ಮಾತ್ರ ಅದು ಮಾನವ ಸಾಮರ್ಥ್ಯದ ದುರುಪಯೋಗ ಎನಿಸ್ಕೊಳ್ತದೆ. ಇವನ ಸಾಮರ್ಥ್ಯ ಏನಾಗಿರ್ಬೇಕು? ಜ್ಞಾನವನ್ನ ಪಡೆದು ಧ್ಯಾನದ ಮೂಲಕ ತಾನು ಯಾರು, ತಾನು ಎಲ್ಲಿಂದ ಬಂದೆ, ತನ್ನ ಉದ್ದೇಶ ಏನು, ಈ ಭೂಮಿಗೆ ಬಂದಿರ್ತಕ್ಕಂಥ ಈ ದೇಹವನ್ನ ಹೊತ್ಕೊಂಡು ಬಂದಿರ್ತಕ್ಕಂಥ ಉದ್ದೇಶ ಏನು ಅನ್ನುವುದನ್ನು ಅರಿತುಕೊಂಡು ತಾನು ಈ ದೇಹವಲ್ಲ, ನಾನು ಈ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ದೇಹಿ, ನಾನು ಈ ದೇಹದಲ್ಲಿ ಮತ್ತು ಮನಸ್ಸಿನಿಂದ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಿಂದ ನಾನು ಭಿನ್ನವಾಗಿರ್ತಕ್ಕಂಥವನು, ಸಾಕ್ಷೀಭೂತವಾಗಿರ್ತಕ್ಕಂಥವನು ಅಂತಕ್ಕಂಥ ಜ್ಞಾನವನ್ನ ಪಡೆಯೋದ್ರ ಮೂಲಕ ಅವನು ತನ್ನ ಹಿಂದಿನ ಜನ್ಮ ಜನ್ಮಾಂತರಗಳ ಕುಕರ್ಮಗಳ ರಾಶಿಯನ್ನ ಕಳ್ಕೊಳ್ಬೇಕೇ ಹೊರತು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬಾರದು. ಜೀವಿಸಿರುವುದು ಶರೀರಕ್ಕಾಗಿ ಎನ್ನುವುದು ರಾಕ್ಷಸರ ಆರಾಧನಾ ವಿಧಿ ವಿರೋಚನಾ ಪದ್ಧತಿ. ನೋಡಿ, ಜೀವಿಸಿರೋದು ಈ ಶರೀರಕ್ಕಾಗಿ ಅಂತಕ್ಕಂಥ ಭಾವನೆ ಏನಾದ್ರು ನಮ್ಮಲ್ಲಿ ಇದ್ರೆ ಅದು ರಾಕ್ಷಸರ ಆರಾಧನಾ ವಿಧಿ, ನಮ್ಮದಲ್ಲ. ರಾಕ್ಷಸರೇನು ಬಂಡಿ ಬಂಡಿ ಅನ್ನವನ್ನ ತಿಂತಾರೆ, ಒಂದೊಂದು ಪ್ರಾಣಿಗಳ ಮಾಂಸವನ್ನ ಹಾಗೆ ತಿಂದು ಬಿಡ್ತಾರೆ, ಅದು ರಾಕ್ಷಸತ್ವ. ಇಲ್ಲಿ ರಾಕ್ಷಸತ್ವ ಅಲ್ಲ, ಸಾತ್ವಿಕ ಭಾವದಿಂದ ನಮ್ಮ ಜೀವನವನ್ನ ನಾವು ನಡೆಸಬೇಕಾಗ್ತದೆ. ರಾಕ್ಷಸರ ರಾಜನಾದ ವಿರೋಚನ ಜ್ಞಾನಮೂರ್ತಿಯಾದ ಭಗವಂತನಲ್ಲಿಗೆ ಹೋದಾಗ ಅವನ ನಿರ್ದೇಶನದಿಂದ ವಿರೋಚನನಿಗೆ ಅರ್ಥವಾದದ್ದಿಷ್ಟು: ಶರೀರವೇ ಆತ್ಮ, ಬ್ರಹ್ಮ ಮತ್ತು ಶಾಶ್ವತ ಅಂತಕ್ಕಂಥದ್ದು ಅವನಿಗೆ ಅರಿವಾಯ್ತು. ಶರೀರವನ್ನ ಆರಾಧಿಸುವುದೇ ಎಲ್ಲಾ ಉಪಾಸನೆಗಳಿಗೂ ಮಿಗಿಲಾದದ್ದು. ನಾವೆಲ್ಲ ಹೇಳ್ತೀವಲ್ಲ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ ಅಂತ. ಆದ್ರಿಂದ ಈ ದೇಹವೇ ದೇಗುಲ, ಈ ದೇಹವೇ ಆತ್ಮ ಅಂತಕ್ಕಂಥ ಭಾವ ಅವನಲ್ಲಿ ಬಂದ್ಬಿಡ್ತು ವಿರೋಚನನಿಗೆ. ಶರೀರದ ಮೇಲೆ
ವೃಥ ಅಭಿಮಾನವನ್ನ ಬಿಡ್ಲೇ ಇಲ್ಲ ಅವನು. ಆದ್ರಿಂದ ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ, ವಿಚಾರ ಪೂರ್ಣ ವಿಷಯವನ್ನ ಇಲ್ಲಿ ಬಿಚ್ಚಿಡ್ತಾ ಹೋಗ್ತಾರೆ. ಪ್ರಾಣಿಗಳು ಸತ್ತ ಮೇಲೆ ಕೂಡ ಅವುಗಳ ದೇಹದಿಂದ ಅಲ್ಪ ಸ್ವಲ್ಪ ಪ್ರಯೋಜನ ದೊರೆಯುತ್ತೆ. ಯಾವುದೇ ಒಂದು ಪ್ರಾಣಿ, ಜಿಂಕೆಯೋ ಅಥವಾ ಈ ಯಾವುದು ಮುಂಗುಸಿಯೋ ಅಥವಾ ಯಾವುದೇ ಪ್ರಾಣಿ ಸತ್ತಾಗ್ಲೂ ಕೂಡ ಅದರ ದೇಹದ ಮಾಂಸವನ್ನ ಬೇರೆ ಪ್ರಾಣಿಗಳು ತಿಂದು ಬದುಕ್ತವೆ. ಅದರ ಚರ್ಮವಾದ್ಯಗಳನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಇತ್ತೀಚೆಗೆ ಅದನ್ನೆಲ್ಲ ನಿಲ್ಸಿದ್ದಾರೆ. ಪ್ಲಾಸ್ಟಿಕ್ ನಿಂದಲೇ, ಫೈಬರ್ ಇಂದಲೇ ಇವತ್ತೆಲ್ಲ ವಾದ್ಯಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಆದ್ರೆ ಮನುಷ್ಯ ಸತ್ತರೆ ಅವನ ಮೃತದೇಹದಿಂದ ಯಾವುದು ಪ್ರಯೋಜನವೇ ಇಲ್ಲ. ತೊಂದರೆ ಇಲ್ಲದೆ ಯಾವ ಪ್ರಯೋಜನವೂ ದೊರೆಯಲಾರದು. ನೋಡಿ, ಅವನು ಬದುಕಿದ್ದಾಗ ಅವನಿಗೆ ಏನೋ ಒಂದಿಷ್ಟು ಊಟ ತಿಂಡಿ ಕೊಟ್ರೆ ಹೆಂಗೋ ನಡೆದೋಗ್ತಿತ್ತು. ಆದ್ರೆ ಸತ್ತ ಮೇಲೆ ಕೆಲವರು ಹೇಳ್ತಾರೆ, ಗುರುಗಳೇ, ನಾವು ಬದುಕಿದ್ದಾಗ ನಮಗ್ ಖರ್ಚು ಮಾಡೋದು ಬಹಳ ಕಡಿಮೆ, ನಮಗೆ ಸತ್ತ ಮೇಲೇನೆ ಸತ್ತವರಿಗೆ ಮಾಡ್ತಕ್ಕಂಥ ಶ್ರಾದ್ದ, ಆ ಅಪರ ಕರ್ಮಗಳು, ಅದೇ ನಮಗೆ ಜಾಸ್ತಿ ಹೊರೆ ಹೇಳ್ತಾರೆ ಮಕ್ಕಳು. ನಮ್ಮ ಅಪ್ಪ ಅಮ್ಮ ಬದುಕಿದ್ದಾಗ ಏನೋ ಒಂದಿಷ್ಟು ಊಟ ಹಾಕ್ಬಿಡ್ತೀವಿ, ಯಾಕೋ ಬಿದ್ಕೊಂಡಿರ್ತಾರೆ. ಸತ್ತ ಮೇಲೆ ಮಾಡ್ತೀವಲ್ಲ, ಅವರೆಲ್ಲ ಸತ್ತಿದ್ದು ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಎಷ್ಟೋ ಜನ ನಮ್ಗೆ ನಮ್ ಜೊತೆ ಮಾತನಾಡುವಾಗ ಹೇಳ್ಕೊಳ್ತಾರೆ. ನೋಡಿ, ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಪಾದರಕ್ಷೆ ಕಿತ್ತೋಗ್ಬಿಡುತ್ತೆ. ಆ ಪಕ್ಕದ ಮನೆ ಹತ್ರ ಬಿಟ್ಬಿಟ್ಟು, ಇಲ್ಲಿ ಪಾದರಕ್ಷೆ ಬಿಟ್ಟಿದ್ದೀನಿ, ಒಂಚೂರು ಇಲ್ಲಿ ಇರ್ಲಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಈಗ ಅಲ್ಲಿ ರಿಪೇರಿ ಮಾಡ್ಸಕ್ ಆಗಲ್ಲ, ಅಲ್ಲಿಂದ ಬಂದ್ ಮನೆಗೆ ಹಾಕೊಂಡು ಹೋಗ್ತೀನಿ ಅಂತ ಬಿಟ್ರೆ ಪರವಾಗಿಲ್ಲ, ಅಲ್ಲಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಅದೇ ಒಬ್ಬ ಮನುಷ್ಯನ ದೇಹ ಸತ್ತ ನಂತರ ಆ ದೇಹವನ್ನ ಹೊತ್ಕೊಂಡು ಹೋಗುವಾಗ ನಿಮ್ ಮನೆ ಹತ್ರ ಸ್ವಲ್ಪ ಹೊತ್ತು ಇಡ್ತೀವಿ ಅಂತಂದ್ರೆ ಯಾರು ಇಡಿಸ್ಕೊಳ್ಳಲ್ಲ. ಅಂದ್ರೆ ಕಿತ್ತೋದ ಪಾದರಕ್ಷೆಗಿಂತಲೂ ಕಡೆ ಈ ದೇಹ. ಇದನ್ನು ನಾವು ಬಹಳ ಅರ್ಥ ಮಾಡ್ಕೋಬೇಕು, ಬಹಳ ಗಹನವಾಗಿ ವಿಚಾರ ಮಾಡ್ಬೇಕು. ಕಿತ್ತೋದ ಪಾದರಕ್ಷೆಗಿಂತಲೂ ಕಡೆ ಈ ದೇಹ. ಆದ್ರಿಂದ ಈ ಬಗೆಯಲ್ಲಿ ತುಚ್ಛವೆನಿಸಿ ಆ ಹೊಲಸಿನಿಂದ ಕೂಡಿರ್ತಕ್ಕಂತಹ ಹೊರೆಯನ್ನ ವೃದ್ಧಿಗೊಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀವಿ. ಈ ದೇಹವನ್ನ ಪೋಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕಸ ಕಶ್ಮಲ ಎಲ್ಲವನ್ನು ಹೊತ್ಕೊಂಡಿದೆಲ್ಲ ಈ ಶರೀರ, ಇದನ್ನ ಪೋಷಣೆ ಮಾಡೋದಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದ್ದೀವಿ. ಹೀನ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಭೀಕರ ಯುದ್ಧಗಳನ್ನ ಮಾಡ್ತಾ ಇದ್ದೀವಿ, ಕ್ರೂರ ಕೃತ್ಯಗಳನ್ನ ಎಸಗ್ತಾ ಇದ್ದೀವಿ. ಬಹುಶಃ 1-2 ವರ್ಷಗಳಿಂದ ನಾವು ಗಮನಿಸ್ತಾ ಇರ್ಬೋದು, ಉಕ್ರೇನ್ ಮತ್ತು ರಷ್ಯಾ ಈ 2 ದೇಶಗಳು ಎಷ್ಟರ ಮಟ್ಟಿಗೆ ಒಂದು ದೇಶವನ್ನ ಇನ್ನೊಂದು ದೇಶ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರಲ್ಲಿ ಯಾವ ಸ್ವಾರ್ಥ ಇದೆ, ಯಾವ ಪಾರಮಾರ್ಥ ಇದೆ? ಯಾರ ಉದ್ಧಾರಕ್ಕಾಗಿ ಈ ಯುದ್ಧವನ್ನ ಮಾಡ್ತಾ ಇದ್ದಾರೆ? ಒಂದು ದೇಶದ ಮೇಲೆ ಇನ್ನೊಂದು ದೇಶ ಕಾಲ್ ಕಿತ್ಕೊಂಡು ಹೇಳ್ತಾರೆ ಕೆಲವರು, ಯಾರಾದ್ರೂ ಉದ್ಧಾರ ಆಗಲಿ, ನನ್ ಪಕ್ಕದ ಮನೆಯವನು ಉದ್ಧಾರ ಆಗ್ಬಾರ್ದು. ನಾನು ಹಿಂದೆ ಹೇಳಿದ್ದೆ, ಇಬ್ಬರು ಋಷಿಗಳು ತಪಸ್ ಮಾಡ್ತಾ ಕೂತ್ಕೊಂಡು ಭಗವಂತ ಪ್ರತ್ಯಕ್ಷ ಆದಾಗ, ನಂದೊಂದು ಕಣ್ಣು, ನಂದೊಂದು ಕಾಲು, ನಂದೊಂದು ಕಿವಿ ಹೊಟ್ಟೋಗ್ಲಿ ಅಂತ ವರ ಕೇಳ್ತಾನೆ. ಇನ್ನೊಬ್ನ ಹತ್ರ ಹೋಗಿ ಕೇಳಿದ್ರೆ ಅವನಿಗೇನು ವರ ಕೊಟ್ಟಿದ್ದೀಯಾ, ಆದ್ರೆ 2ರಷ್ಟು ವರ ನನಗ್ ಕೊಡು ಸ್ವಾಮಿ ಅಂತಾನೆ. ಅವನಿಗೆ 2 ಕಣ್ಣು, 2 ಕಾಲು, 2 ಕಿವಿ ಎಲ್ಲ ಹೊಟ್ಟೋಗ. ಈ ರೀತಿ ಒಬ್ಬರನ್ನೊಬ್ರು ನಾಶ ಮಾಡುವುದಕ್ಕೋಸ್ಕರ ನಾವು ಬದುಕಿದ್ದೀವ? ಚಿಂತನೆ ಮಾಡು. ಜೀವನದ ಹಾಗೇನೆ ಶಂಕರಾಚಾರ್ಯರು ಹೇಳ್ತಾರೆ, ನೀನು ಗತಿಸಿದ ಬಳಿಕ ನಿನ್ನ ಮೃತದೇಹದ ಬಳಿಗೆ ಬರಲು ನಿನ್ನ ಜೀವನದ ಒಡನಾಡಿ ಅರ್ಧಾಂಗಿ ಎನಿಸಿಕೊಂಡವಳು ಕೂಡ ಹಿಂಜರಿಯುತ್ತಾಳೆ, ಭಯ ಪಡ್ತಾಳೆ. ಎಂತ ಮಾತು ಹೇಳ್ತಾ ಇದ್ದಾರೆ.
ಜೀವನದ ಈ ಸಾಂಕೇತಿಕ ಅಂಶವನ್ನು ಅರಿತುಕೊಂಡು ದೇಹದ ಮೇಲೆ ಇರ್ತಕ್ಕಂಥ ವಿಪರೀತವಾದ ವ್ಯಾಮೋಹವನ್ನು ಬಿಟ್ಟು ಇದಕ್ಕಿಂತ ಹೆಚ್ಚಿನ ಮಹತ್ವಾಕಾಂಕ್ಷದ ಆರಾಧನೆಗೆ ನಾವು ತೊಡಗಿ ದೇಹವನ್ನ ಮಮತೆಯಿಂದ ಕಾಣಬೇಕು, ಅದ್ರಲ್ಲೇನ್ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಹ ನಮ್ಮ ಮಿತ್ರ. ನಾನು ಆಧ್ಯಾತ್ಮ ಸಾಧನೆಯನ್ನ ಮಾಡ್ಬೇಕಾದ್ರೆ ಈ ದೇಹ ಬೇಕು, ಆದ್ರೆ ಈ ದೇಹವೇ ಶಾಶ್ವತವಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ದೇಹ ನಮಗೆ ಸಹಾಯವನ್ನ ಮಾಡುತ್ತೆ, ನಮ್ಮ ಸೇವೆಯನ್ನ ಮಾಡುತ್ತೆ. ನಾವು ಉಪಯೋಗಕ್ಕೆ ಇಟ್ಕೊಂಡಿರ್ತಕ್ಕಂತಹ ವಾಹನಗಳನ್ನ ಮತ್ತಿತರ ಸಾಧನಗಳನ್ನ ಜೋಪಾನವ ನೋಡ್ಕೊಳ್ಳೋ ಹಾಗೆ ನಮ್ಮ ಶರೀರವನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಅಂದವಾಗಿ ಇಟ್ಕೋಬೇಕು. ಅದಕ್ಕೆ ಆಹಾರವನ್ನ ಒದಗಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ತೊಡಿಸ್ಬೇಕು ಇತ್ಯಾದಿ. ಈ ದೇಹಕ್ಕೆ ಸೇವೆಯನ್ನ ಮಾಡಬೇಕು ಸರಿ. ಆದ್ರೆ ಶರೀರವು ಭವಾಬ್ದಿಯನ್ನು ದಾಟುವ ಒಂದು ಸಾಧನ. ಅಂದ್ರೆ ಹುಟ್ಟು ಸಾವು ಅಂತಕ್ಕಂತಹ ಈ ಸಾಗರ ಏನಿದೆ ಅದನ್ನ ದಾಟೋದಿಕ್ಕೆ ಇರ್ತಕ್ಕಂಥ ಒಂದು ಸಾಧನ. ಆ ಸಾಧನವನ್ನಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಅದನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು. ಅಲ್ಲದೆ ಈ ಎಲ್ಲಾ ಕಾಲದಲ್ಲಿಯೂ ಒಂದೇ ವಿಧವಾದ ಶಕ್ತಿಯಿಂದ ಕೆಲಸ ಮಾಡ್ಲಾರದು. 18-20 ವರ್ಷ ವಯಸ್ಸಿನಲ್ಲಿರೋರಿಗೆ ಒಂದು ಕ್ವಿಂಟಾಲ್ ಮೂಟೆ ಬೇಕಾದ್ರೆ ಸಲೀಸಾಗ ಅನಾಮತ್ ಎತ್ಕೊಂಡ್ಬಿಡ್ತಾರೆ. ಅದೇ ನನ್ನ ವಯಸ್ಸಿಗೆ ಬಂದವನಿಗೆ 10 kg ಎತ್ಕೊಂಡ್ರು ಎತ್ತಕ್ಕಾಗಲ್ಲ. ಅಂದ್ರೆ ಶರೀರದ ಸಾಮರ್ಥ್ಯ ಪದೇ ಪದೇ ಕ್ಷಣ ಕ್ಷಣದಲ್ಲೂ ಕೂಡ ಕುಗ್ತಾ ಹೋಗುತ್ತೆ. ಒಂದು ದಿನ ವೃದ್ಧಾಪ್ಯಕ್ಕೆ ಬಂದು ಒಂದು ದಿನ ನಾಶ ಹೊಂದಬಹುದು. ಹಾಗಾಗಿ ಈ ನಶ್ವರವಾದಂತಹ ನಾಶವಾಗ್ತಕ್ಕಂತಹ ಈ ಶರೀರದ ಮೇಲೆ ಎಷ್ಟು ಅಂತ ನಾವು ವ್ಯಾಮೋಹ ಇಟ್ಕೊಳ್ಳೋದು, ಇದನ್ನ ಪೋಷಣೆ ಮಾಡೋದಕ್ಕೋಸ್ಕರ ಎಷ್ಟು ಅಂತ ನಾವು ತಿಳಿತಾ ಹೋಗೋದು. ಈ ನಿಶ್ಚಿತ ಜ್ಞಾನದಿಂದ ಜೀವಿಸುವುದಾದರೆ ನಿರ್ಬಾಧಕವೆನಿಸಿಕೊಳ್ಳುತ್ತದೆ, ಅಲ್ಲದೆ ಅದರಿಂದ ದುಃಖವೂ ಇರೋದಿಲ್ಲ. ಅಂದ್ರೆ ನಿಶ್ಚಿತವಾದ ಜ್ಞಾನ ಇದೆ. ಈ ನಿಶ್ಚಿತವಾದ ಜ್ಞಾನವನ್ನ ಸದಾ ನೆನಪಿನಲ್ಲಿಟ್ಕೊಂಡು ಅದರ ಮಾರ್ಗದಲ್ಲಿ ನಾವು ನಡೀತಾ ಹೋದ್ರೆ ಜೀವನ ನಮಗೇನು ತೊಂದರೆ ಇಲ್ಲ, ಅದು ಬಾಧಕ ಅನ್ಸೋದಿಲ್ಲ, ನಿರ್ಬಾಧಕವಾಗಿರುತ್ತೆ. ಆದ್ರಿಂದ ದುಃಖವೂ ಕೂಡ ಕಡಿಮೆ ಆಗುತ್ತೆ. ಯಾವಾಗ ದುಃಖ ಹೆಚ್ಚಾಗುತ್ತೆ? ಅಜ್ಞಾನದಿಂದ ನಾವು ಈ ದೇಹ ಪೋಷಣೆಗೋಸ್ಕರ ಮಾಡಬಾರದಂತಹ ಪಾಪಗಳ ಕಾರ್ಯಗಳನ್ನ ಮಾಡೋದು, ಅನ್ಯಾಯವನ್ನ ಮಾಡೋದು, ಅಕ್ರಮವನ್ನ ಮಾಡೋದು, ಕೊಲೆ ಸುಲಿಗೆಯನ್ನ ಮಾಡ್ತಕ್ಕಂಥದ್ದು, ಇವುಗಳನ್ನ ಮಾಡಿದಾಗ ಮತ್ತೆ ಮತ್ತೆ ನಾವು ಏನು ಆಗಾಮಿ ಕರ್ಮಗಳನ್ನ ಮತ್ತೆ ಮತ್ತೆ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈಗಾಗಲೇ ನಮ್ಮ ಸಂಚಿತ ಕರ್ಮಗಳು ಬೇಕಾದಷ್ಟು ಹಿಂದೆ ಬಿದ್ದಿದೆ. ಅದರಲ್ಲಿ ಪ್ರಾರಬ್ಧ ಕರ್ಮಗಳು ಒಂದಿಷ್ಟು ಕರ್ಮಗಳನ್ನ ತಕೊಂಡು ಈ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಮತ್ತೆ ಈ ಜನ್ಮದಲ್ಲಿ ನಾವು ಮಾಡಬಾರದನ್ನ ಮಾಡ್ತಾ ಹೋದ್ರೆ ಅದು ಆಗಾಮಿ ಕರ್ಮವಾಗತ್ತೆ, ಮುಂದಿನ ಜನ್ಮಗಳಿಗೆ ಕಾರಣವಾಗತ್ತೆ. ಮುಂದಿನ ಜನ್ಮಗಳಲ್ಲಿ ನಾವು ಸಂಕಷ್ಟಗಳನ್ನ ಎದುರಿಸೋದಕ್ಕೆ ನಾವೇ ಬಿತ್ತನೆ ಬೀಜವನ್ನ ಗಂಟು ಮೂಟೆ ಕಟ್ಕೊಂಡಾಗತ್ತೆ. ಆದ್ರಿಂದ ಆತ್ಮೀಯರೇ, ಆದಿಗುರು ಶಂಕರಾಚಾರ್ಯರು ಹೇಳಿಸ್ತಾ ಇರ್ತಕ್ಕಂತಹ ಈ ಮೋಹವನ್ನ ನಾಶ ಮಾಡಿಕೊಂಡು, ಕನಿಷ್ಠ ನೋಡಿ ಎಂತ ಮಾತು ಹೇಳ್ತಾ ಇದ್ದಾರೆ, ಕಡೆಗಾಲದಲ್ಲಿ ಈ ದೇಹದಲ್ಲಿ ಉಸಿರು ನಿಂತೋದ್ರೆ 30, 40, 50, 60 ವರ್ಷಗಳ ಕಾಲ ಈ ದೇಹದ ಜೊತೆಯಲ್ಲಿ ಜೀವನ ಮಾಡಿಕೊಂಡಿದ್ದಂತಹ ಪತ್ನಿಯು ಕೂಡ ಜೀವ ಹೊಟ್ಟೋಯ್ತು ಅಂತೇಳಿ ಈ ದೇಹದಿಂದ ದೂರ ಕೂತ್ಕೊಳ್ತಾಳೆ. ಹೀಗಿದ್ದಾಗ ಯಾರ ಮೇಲೆ ಮೋಹ ಇಟ್ಕೊಳ್ಳೋದು? ಯಾವುದರ ಮೇಲೆ ಮೋಹ ಇಟ್ಕೊಳ್ಳೋದು? ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ದೇಹ ಮತ್ತು ಈ ಜೀವನ ಅಂತಕ್ಕಂಥದ್ದು ಎಷ್ಟು ನಶ್ವರವಾದದ್ದು. ಈ ನಶ್ವರವಾದ ಬದುಕಿಗೋಸ್ಕರ ಎಷ್ಟು ಅಂತ ಸಂಪಾದನೆ ಮಾಡೋದು, ಎಷ್ಟು ಅಂತ ಮೋಹ ಮಾಡೋದು. ಸರ್ವಜ್ಞ ಹೇಳಿದಂತಹ ವಚನ ಇದೆಯಲ್ಲ, ಅರಿಯದೆ ಮಾಡಿದ ಪಾಪ ಅರಿತಾಗ ಪೋಪುದು, ಅರಿತರಿತು ಮಾಡಿದ ಪಾಪ ಕಂಚಿ ನೆರಕದಂತಿಹುದು ಸರ್ವಜ್ಞ ಅಂತ ಹೇಳ್ತಾನೆ. ಆದ್ರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಈ ಎಲ್ಲ ಅಂಶಗಳನ್ನ ನಾವು
ದಿನನಿತ್ಯವೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ಬೇಕು, ಗಳಿಸ್ಕೊಳ್ತಾ ಇರ್ಬೇಕು. ಪ್ರಾಪಂಚಿಕ ವ್ಯವಹಾರಗಳನ್ನ ಮಾಡ್ಬೇಕು, ಆದ್ರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ಮೋಹವನ್ನ ಇಟ್ಕೋ. ಮತ್ತೆ ಈ ಇಂದ್ರಿಯಗಳು ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳನ್ನ ನಾನು ಆಧ್ಯಾರೋಪ ಮಾಡ್ಕೋಬಾರ್ದು. ಇದನ್ನ ನಾನೇ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಆರೋಪವನ್ನ ಮಾಡ್ಕೋ. ಆಯಾ ಕರ್ಮಗಳು ಆಯಾ ಇಂದ್ರಿಯಗಳ ಧರ್ಮ ಅಂತ ತಿಳ್ಕೊಂಡು ಆಯಾ ಇಂದ್ರಿಯಗಳು ಕೆಲಸ ಮಾಡದೇ ಹೊರತು ಇದು ನನಗೆ ಸಂಬಂಧಿಸಿದ್ದಲ್ಲ. ನಾನು ಸದಾ ಆತ್ಮೋನ್ನತಿಗಾಗಿ ಆತ್ಮಜ್ಞಾನದಲ್ಲಿ ನಾನು ಅಲ್ಲಿ ನೆಲೆಸಿದ್ದೀನಿ ಅಂತಕ್ಕಂಥ ಭಾವದಲ್ಲಿ ನಾವು ಇದ್ದಾಗ ನಾವು ಮುಕ್ತರಾಗ್ತೇವೆ, ಮೋಕ್ಷವನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ 6ನೇ ಚರಣದ ಈ ಒಂದು ವಿಚಾರಕ್ಕೆ ನಾನು ಮಂಗಳವನ್ನ ಮಾಡ್ತಾ ಇದ್ದೀನಿ. ಧನ್ಯವಾದ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಜ್ಞಾನ ಇವತ್ತು ನಾವು ತಿಳ್ಕೊಂಡಿದ್ವಿ. ಸೊ ಶಂಕರಾಚಾರ್ಯದು ಇದು ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕಂತಾನೆ ಇರ್ತಾರೆ. ಯಾಕಂದ್ರೆ ಪ್ರತಿದಿನ ನಿತ್ಯ ನಾವು ಇದೆಲ್ಲ ಫೇಸ್ ಮಾಡೋಂಥದ್ದು, ನಾವು ಎದುರ್ಕೊಳ್ಳೋಂಥ ಎಲ್ಲಾ ವಿಷಯಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿರೋ ವಿಧಾನ ಅಂದ್ರೆ ಅಫ್ಕೋರ್ಸ್ ಪ್ರಪಂಚಕ್ಕೆ ಇದು ಗೊತ್ತಾಗಿದೆ ಈ ಇದ್ರ ಮೂಲಕ. ಆದ್ರೆ ಮರಣ ಮಾಡ್ಕೊಳೋದು ಇಂಪಾರ್ಟೆಂಟ್. ಅನೇಕ ರೀತಿಯಲ್ಲಿ ಅನೇಕ ಮಾಸ್ಟರ್ಸ್ ಏರಿದ್ದಾರೆ, ಬಟ್ ನಾವು ಮರಣ ಮಾಡ್ಕೊಂತ ಅದನ್ನು ಸ್ವಲ್ಪನ ಪಾಲನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಆ ಪರಿವರ್ತನೆ ಖಂಡಿತ ಬರುತ್ತೆ. ಸೊ ಇದು ಈ ಗ್ರಂಥ ಐ ಥಿಂಕ್ ಇದು ಎಲ್ಲಾರು ಒಂದು ಕೈಯಲ್ಲಿ ಇಟ್ಕೊಂಡು ಯಾವಾಗ್ಲೂ ನೋಡ್ತಾ ಇರ್ಬೇಕಾಗತ್ತೆ. ಇದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ತಾವು ಇದರಿಂದ ಈ ಜ್ಞಾನ ಅನ್ನೋದು ನಿಮ್ಮ ಹತ್ರ ಆಳವಾದ ಜ್ಞಾನ ಇದೆ, ಅದಕ್ಕೋಸ್ಕರ ತಮ್ಗೆ ಈಸಿ ಆಗತ್ತೆ. ಬಟ್ ಮಿಕ್ಕಿದವರು ಮಾಸ್ಟರ್ಸ್ ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ನಾಗರಾಜ್ ಗುರುಗಳೇ, ಅದ್ಭುತವಾಗಿ ತಿಳಿಸಿದೀರಾ ಇವತ್ತು ಕೂಡ. ಇದ್ರ ಬಗ್ಗೆ ಅಂದ್ರೆ ಶಂಕರಾಚಾರ್ಯ ಮೋಹಮುದ್ಗರದ ಬಗ್ಗೆ. ಅದೇ ದೇಹದ ಆಸೆ ಬಿಡಕ್ಕೆ ಆಗಲ್ಲ, ಪದೇ ಪದೇ ಆ ಆಸೆ ಮೇಲೆ ಬಿದ್ಬಿಡ್ತೀವಿ. ಅದಕ್ಕೆ ಆತ್ಮ ಶುದ್ಧತೆ ಆಗೋದೇ ಇಲ್ಲ ನಮ್ಗೆ. ದೇಹದ ಮೇಲೆ ಆಸೆ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಅದು ಬೇಕು ಇದು ಬೇಕು. ಎಷ್ಟು ತೊಳಿತೀವಿ ಅಂದ್ರೆ ಯಾವ ಶಾಂಪು ಸಿಗುತ್ತಾ ಮಾರ್ಕೆಟ್ ಅಲ್ಲಿ ಆ ಶಾಂಪು ಹಾಕಿ ತೊಳೆದು ಶುದ್ಧವಾಗಿ ಕಾಣ್ತಾ ಇರ್ತೀವಿ. ಇನ್ನೂ ಚೆನ್ನಾಗ್ ಕಾಣ್ಬೇಕು ಅಂದ್ರೆ ನಾನಾ ಬಟ್ಟೆ ಹಾಕೋಬೇಕು, ಆದ್ರೆ ಒಳಗಡೆ ಕ್ಲೀನೇ ಆಗಿರಲ್ಲ. ಆತ್ಮ ಶುದ್ಧಿನೇ ಮಾಡ್ಕೊಂಡಿರಲ್ಲ. ಒಳಗಡೆ ಅಷ್ಟು ಉಳುಕು, ಹೊರಗಡೆ ಕ್ಲೀನ್ ಅಂತ ಹೇಳ್ತಿಲ್ಲ, ಆ ತರ ಆಗ್ತಾ ಇದೀವಿ. ನಾವ್ ಪ್ರತಿದಿನ ಈ ತರ ಕೊಡ್ತಾ ಇದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಾವು ಚೇಂಜ್ ಮಾಡ್ಕೊಳ್ತಾ ಬಂದ್ರೆ ಮೋಸ್ಟ್ಲಿ ಮೋಕ್ಷಕ್ಕೆ ಹತ್ರ ಆಗ್ಬೋದೇನೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಇವತ್ತು ಚೆನ್ನಾಗಿತ್ತು ಗುರುಗಳು. ಥ್ಯಾಂಕ್ ಯು. ಅಲ್ಲ, ಇಲ್ಲಿ ಆತ್ಮನು ನಿರಾಲಂಬ ನಿರಂಜನ, ಅವನು ಯಾವುದಕ್ಕೂ ಅವಲಂಬಿಸ್ಕೊಂಡಿಲ್ಲ. ಅವನು ಸದಾ ಶುದ್ಧನು ಬುದ್ಧನು ನಿತ್ಯನು ಮುಕ್ತನೇ ಆಗಿದ್ದಾನೆ. ಅವನಿಗೆ ಯಾವುದರ ಸೋಂಕು ಇಲ್ಲ. ಎಲ್ಲವನ್ನ ಮಲಿನ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಮನಸ್ಸು ಮತ್ತು ಶರೀರ. ಮನಸ್ಸು, ಯಾಕಂದ್ರೆ ಆತ್ಮನಿಗೆ ಯಾವುದರ ಸೋಂಕು ಇಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಸದಾ ಶುದ್ಧನು ಬುದ್ಧನೂ ಆಗಿದ್ದಾನೆ. ಆದ್ರೆ ನಮ್ಮ ಮನಸ್ಸು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಶಾರೀರಿಕ ಮೋಹದಲ್ಲಿ ತೊಡಕೊಂಡಿದೆಯೇ ಹೊರತು ಅವನ್ದೇನು ಸೋಂಕಿಲ್ಲ. ಆದ್ರಿಂದ ಈ ಮನಸ್ಸಿಗೆ ನಾವೆಲ್ಲ ಕೊಡ್ತಾ ಇರ್ತಕ್ಕಂಥ ಸಂಸ್ಕಾರ ಇದೆ. ಈ ಸಂಸ್ಕಾರವನ್ನ ಮನಸ್ಸಿಗೆ ಕೊಡ್ಬೇಕು. ಮನಸ್ಸೇ ಈ ಶರೀರನ್ನ ಶಾಶ್ವತವಾದ, ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರೋದು ಅದನ್ನೇ, ಭಜ ಗೋವಿಂದಂಬ. ಏನಂತ? ಆ ಭಗವಂತನನ್ನ ನೆನಪು ಮಾಡ್ಕೋ, ಸ್ಮರಣೆ ಮಾಡು, ಆ ಗುರುವನ್ನ ಸ್ಮರಣೆ ಮಾಡು. ಅದು ಬಿಟ್ಬಿಟ್ಟು ಈ ದೇಹದ ಮೇಲೆ ಯಾಕೆ ಮೋಹ ಮಾಡ್ತಾ ಇದೀಯಾ ಅಂತೇಳಿ. ಇಲ್ಲಿ ಶಿಷ್ಯ ಯಾರು? ಒಳಗಡೆ ಇರ್ತಕ್ಕಂಥ ಆತ್ಮನೇ ಗುರು, ಮನಸ್ಸೇ ಶಿಷ್ಯ. ಹಾಗಾಗಿ ಈ ಶಿಷ್ಯನಿಗೆ ಗುರುವಿನಿಂದ ಬೋಧನೆ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡು ಅದರಂತೆ ನಾವು ಬದುಕಿದಾಗ ನಮ್ಮ ಜೀವನ ಖಂಡಿತವಾಗಿ ಸುಖಮಯವಾಗಿರುತ್ತೆ. ದುಃಖಕ್ಕೆ ಹೋಗೋದೇ ಇಲ್ಲ. ಕೆಲವರು ಹೇಳ್ತಾರೆ, ಅವ್ರ ನನ್ನನ್ನ ಬೈದ್ಬಿಟ್ಟ, ಒಬ್ರು ಏನೋ ಒಂದ್ ಬೈದ್ಬಿಟ್ರೆ ಇಡೀ ದಿವ್ಸ ರಾತ್ರಿ ಮಲ್ಕೊಂಡಾಗ್ಲೂ ಅದೇ ಹಿಂಗ್ ಬೈದ್ಬಿಟ್ರಲ್ಲ, ಹಿಂಗಂದ್ಬಿಟ್ರಲ್ಲ ಕೊರಗ್ತಾ ಇರ್ತೀವಿ. ಬೈದಿದ್ ಯಾರಿಗೆ? ಇಲ್ಲಿ ದೇಹವನ್ನ ನೋಡ್ಕೊಂಡು ಬೈದಿರ್ತಾರೆ. ಈ ದೇಹ ಜಡ ಶರೀರ.
ಈ ದೇಹಕ್ಕೆ ಬೈದ್ರೆ ಏನಾಯ್ತು? ಭಗವಾನ್ ಬುದ್ಧರಿಗೆ ಅದೇ ಆಗಿದ್ದು. ಭಿಕ್ಷೆಗೆ ಹೋಗ್ತಾರೆ, ಭಗವಾನ್ ಭಿಕ್ಷಾಂದೇಹಿ ಅಂತೇಳಿ ನಿಂತ್ಕೊಳ್ತಾರೆ. ಒಬ್ಬ ಹೆಂಗಸು ಮನೆಯಿಂದ ಮೊರದಲ್ಲಿ ಧಾನ್ಯವನ್ನ ತುಂಬ್ಕೊಂಡು ಬರ್ತಾಳೆ, ನೋಡ್ತಾಳೆ, ಅಜಾನುಬಾಹು, ಒಳ್ಳೆ ದಷ್ಟಪುಷ್ಟವಾದ ಶರೀರ, ಇಷ್ಟು ಕಡಿದ್ರೆ 4 ಆಳು ಆಗುವಂಗಿದಿ, ಇಷ್ಟು ಚೆನ್ನಾಗಿರೋ ದೇಹ ಇಟ್ಕೊಂಡು ಭಿಕ್ಷೆ ಮಾಡ್ತಾ ಇದೆಯಲ್ಲೋ, ಬೈರಾಗಿ, ಹಾಗೆ ಹೀಗೆ ಅಂತೇಳಿ ಬಾಯಿ ಬಂದಂಗ್ ಬೈತಾಳೆ. ಅವಳು ಎಷ್ಟೇ ಬೈದ್ರು ಅವನೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬುದ್ಧ ಸುಮ್ಮನೆ ಅಸನ್ಮುಖ ನಿಂತಿರ್ತಾನೆ. ಆಗ ಅವಳು ಹೇಳ್ತಾಳೆ, ಇಷ್ಟೊಂದು ಬೈತಾ ಇದ್ದೀನಿ, ನಿನ್ಗೇನ್ ಮಾನ ಮರ್ಯಾದಿನೇ ಇಲ್ವಾ? ನಿನ್ಗೇನ್ ಸ್ವಲ್ಪ ಸಂಕೋಚ ಆಗ್ಲಿಲ್ವಾ? ಅಂದ್ರೆ, ಅಮ್ಮ, ನೀನ್ ತಂದಂತ ಭಿಕ್ಷೆ ಧಾನ್ಯ ಎಲ್ಲಿದೆ? ನನ್ ಮೊರದಲ್ಲಿದೆ. ನಾನು ಈಸ್ಕೊಂಡಿದ್ದೀನ? ಇಲ್ಲ. ಹಾಗೆ ನೀನ್ ಬೈದಿದ್ದು ಕೂಡ ನಿನ್ನಲ್ಲೇ ಇದೆ, ಅದನ್ನ ನಾನು ತಕೊಂಡೇ ಇಲ್ಲ. ಆದ್ರಿಂದ ನಾನ್ ಯಾಕೆ ದುಃಖ ಮಾಡ್ಲಿ? ನಾನ್ ಯಾಕೆ ಆವೇಶಕ್ಕೊಳಗಾಗಲಿ? ನಾನ್ ಯಾಕೆ ಉದ್ವೇಗಕ್ಕೊಳಗಾಗಲಿ? ಎಂತ ಮಾತು ಹೇಳ್ತಾರೆ. ಇದನ್ನ ನಾವು ಗಮನಿಸಿದಾಗ ಅವರಿಗೆ ದೇಹದ ಮೇಲೆ ಮೋಹ ಹೊರಟೋಗಿತ್ತು. ಆದ್ರಿಂದ ಆಕೆ ಬೈದ್ರು ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅಂಗೂಲಿ ಮಾಲ ಅವರನ್ನ ಕತ್ತರಿಸಾಕ್ತೀನಿ ಅಂತ ಹೇಳ್ಕೊಂಡು ಹರಿತವಾದ ಕತ್ತಿಯನ್ನ ತಗೊಂಡು ಬಂದ್ರು ಕೂಡ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಜಗ್ಲಿಲ್ಲ, ಕುಗ್ಲಿಲ್ಲ. ಅದಕ್ಕಿಂತ ಅವನ ಮೇಲೆ ಕರುಣಾಪೂರಿತವಾದಂತ ದೃಷ್ಟಿಯನ್ನ ಬೀರಿದ್ರು. ಕೊನೆಗೆ ಅವನನ್ನ ಶಿಷ್ಯನನ್ನಾಗಿ ಮಾಡು. ಆದ್ರಿಂದ ಇಲ್ಲಿ ದೇಹದ ಮೇಲಿನ ವಾಸನೆಯನ್ನ, ಮೋಹವನ್ನ ಬಿಡದ ಹೊರತು ನಮಗೆ ಮೋಕ್ಷ ಇಲ್ಲ. ಹೌದು, ಅದ್ಭುತ. ಸೊ ಮೇಡಮ್, ಇಲ್ಲಿ ಏನಂದ್ರೆ ಇನ್ನೊಂದು, ದೇಹಕ್ಕೆ ನಾವು ಸ್ನಾನ ಮಾಡಿಸ್ತೀವಲ್ಲ, ಸೋಪು, ಶ್ಯಾಂಪು, ಇದೆಲ್ಲ ದೇಹಕ್ಕೆ ಸ್ನಾನ. ಈಗ ಮನಸ್ಸಿಗೆ ಸ್ನಾನ ಅನ್ನೋದು ನಾವು ಮೊದಲಿನಿಂದ ಹೇಳ್ತಾ ಇದೀವಿ. ಅಲ್ಲೇನಾಗುತ್ತೆ, ಈ ಸೋಪ್ ತರನೇ ಧ್ಯಾನ. ಓಕೆ, ಮನಸ್ಸಿಗೆ, ದೇಹಕ್ಕೆ ಸೋಪು, ಮನಸ್ಸಿಗೆ ಧ್ಯಾನ. ಓಕೆ, ಶಾಂಪು ದೇಹಕ್ಕಲ್ವಾ, ಅಲ್ಲಿ ಸಜನ ಸಾಂಗತ್ಯ ಸ್ವಾಧ್ಯಾಯ ಅಂತ ಬರ್ಕೋಬೇಕು ನೀವು. ಶಾಂಪು ದೇಹಕ್ಕೆ, ಕೂದಲಕ್ಕೂ ಎಲ್ಲ ತುಂಬಾ ಚೆನ್ನಾಗಿ ತೊಳಿಬೇಕಂತ, ಅದು ಶಾಂಪು ಅಂತ ಬರ್ಕೋರಿ. ಶಾಂಪು ಬದಲಾಗಿ ಮನಸ್ಸಿಗೆ ಉಪಯೋಗಿಸ್ಬೇಕಾಗಿರೋದು ಸ್ವಾಧ್ಯಾಯ, ಸಜನ ಸಾಂಗತ್ಯ. ಆಮೇಲೆ ಕಾಸ್ಮೋಟಿಕ್ಸ್ ಹಾಕೊಂತೀವಲ್ಲ ನಮ್ಮ ದೇಹಕ್ಕೆಲ್ಲ ಬೇಕಾಗಿರೋಂಥದ್ದು, ಅಂದ್ರೆ ಸ್ವಲ್ಪ ಅಲಂಕಾರಿಕ ಸಾಮಗ್ರಿಗಳು, ಸೌಂದರ್ಯ ಹೆಚ್ಚು ಮಾಡ್ಕೋಬೇಕು. ಅಲ್ಲಿ ಪಿರಮಿಡ್ ಶಕ್ತಿ ಮತ್ತೆ ಸಾತ್ವಿಕ ಆಹಾರ ಉಪಯೋಗಿಸಿ, ಅವಾಗ ಮನಸ್ಸು ಇನ್ನೂ ಸೌಂದರ್ಯವಾಗಿ ತಯಾರಾಗತ್ತೆ. ಓಕೆ, ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ದೇಹ ಹೇಗೆ ಸುಂದರವಾಗಿ ಇಟ್ಕೊಂತಿರೋ, ಮನಸ್ಸು ಅದೇ ರೀತಿಯಲ್ಲಿ ಸುಂದರವಾಗಿರತ್ತೆ. ಅವಾಗ ಆತ್ಮಕ್ಕೆ, ಆತ್ಮ ಕಡೆ ಪಯಣ ಇಲ್ಲ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಅತಿ ಸುಲಭವಾಗತ್ತೆ. ಅರ್ಥ ಆಯ್ತಾ? ರೈಟ್. ಓಕೆ ಸರ್, ಚೆನ್ನಾಗಿ ಹೇಳಿದ್ರಿ. ಒಳ್ಳೆ ಉದಾಹರಣೆ. ನೋಡಿ, ಈ ತರದ ದೃಷ್ಟಾಂತಗಳು ಬಹಳ ಅವಶ್ಯಕ. ಯಾಕೆಂತ ಹೇಳಿದ್ರೆ, ನಾವು ಏನನ್ನ ಮಾಡ್ತಾ ಇದ್ದೀವಿ ಅದನ್ನ ಯಾವ್ಯಾವ್ದಕ್ಕೆ ನಾವು ಹೊಂದಿಸ್ಕೋಬೇಕು ಅನ್ನೋದನ್ನ ಹೊಂದಿಸ್ಕೊಂಡಾಗ ನಮ್ಮ ಹಾದಿ ಬಹಳ ಸುಗಮವಾಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಹೌದು, ಇಲ್ಲಿ ಇದನ್ನೇ ಕೊಡ್ತಾ ಇರೋದು ಸಂದೇಶನ, ಅದನ್ನೇ ನಾವು ತಗೊಳ್ತಾ ಇದನ್ನ ಉದಾಹರಣೆ ಮೂಲಕ ಇನ್ನೊಮ್ಮೆ ಚೆನ್ನಾಗಿ ಹೇಳ್ಕೊಟ್ಟು ಹೋಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ನಾವೇನ್ ಹೇಳ್ತೀವಿ, ಒಳ್ಳೊಳ್ಳೆ ಸೋಪ್ಗಳನ್ನ ಹಾಕೊಂಡು ಘಮ ಘಮ ಅಂತ ಸ್ನಾನ ಮಾಡ್ಕೊಂಡು ಬರ್ತೀವಿ. ಆ ಸ್ನಾನ ಮಾಡ್ಕೊಂಡು ಬಂದ ಕೆಲವು ಸೆಕೆಂಡ್ಗಳಷ್ಟೇ ಘಮ ಘಮ ಅನ್ನೋದು, ದೇವ್ರು ಈಚೆ ಬರ್ತಿದ್ದಾಗೆ ಮತ್ ಕೆಟ್ಟ ವಾಸನೆ, ಮತ್ ಮೈಲಿಗೆ ಆಯ್ತು ದೇಹ. ಮಡಿ ಮಾಡ್ಕೊಂಡ್ ಬಂದೆ ಅಂತ ಹೇಳ್ತಾರಲ್ಲ, ಯಾವ ಆಧಾರದ ಮೇಲೆ ಹೇಳ್ತಾರೆ ನಾನ್ ಮಡಿಯಾಗಿದ್ದೀನಿ ಅಂತ? ಒಳಗಡೆ ಕಶ್ಮೇಲೆ ತುಂಬಿಕೊಂಡೇ ಇದೆಯಲ್ಲ, ಇನ್ ಮಡಿಯಾಗ್ಲಿ ಎಲ್ಲಿ ಬಂತು? ಮಡಿ ಅಂತಕ್ಕಂಥದ್ದು ಯಾವುದು? ಮನಸ್ಸಿಗೆ ಈ ದೇಹ ನಾನಲ್ಲ ಅಂತಕ್ಕಂಥ ದೃಢವಾದ ಮನಸ್ಸನ್ನ ಇಟ್ಕೊಳ್ಳೋದೆ ನಿಜವಾದ ಮಡಿ. ಆಗ್ಲೇ ದೇಹವನ್ನ ಶುದ್ಧಿ ಮಾಡಿದೀನಿ ಅಂತಕ್ಕಂಥದ್ದು. ಅಕ್ಕಮಾದೇವಿ ಒಂದ್ ಕಡೆ ಹೇಳ್ತಾರೆ, ಮುಂದಿನ ಸಂದರ್ಭದಲ್ಲಿ ಅವರ ವಚನವನ್ನ ಮುಂದೆ ಯಾವತ್ತಾರು ಒಂದಿನ ಹೇಳಕ್ ಪ್ರಯತ್ನ ಮಾಡು. ಇವರು ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಗುರುಜಿ ಅವ್ರು ತಿಳಿಸ್ಕೊಟ್ಟಂಗೆ ದೇಹ, ಮನಸ್ಸು ಮತ್ತೆ ಆತ್ಮ, ಇವು ಮೂರಿಗೂ ನಾವು ಮಡಿ ಅನ್ಕೊಂಡ್ ಮಾಡೋದನ್ನ ಯಾವ್ದಕ್ಕೆ ಮೊದ್ಲು ನಾವು
ಪ್ರಶಸ್ತಿ ಕೊಡ್ಬೇಕು. ದೇಹಕ್ಕೆ ಕೊಟ್ರೆ ಏನೂ ಸಿಗಲ್ಲ, ಮನಸ್ಸಿಗೆ ಕೊಡ್ಬೇಕು, ಜೊತೆಗೆ ಆತ್ಮಕ್ಕೆ ಕೊಡ್ಬೇಕು. ಗುರುಜಿ ರಂಗನಾಥ್ ಗುರೂಜಿ ಅವ್ರು ಹೇಳ್ದಂಗೆ ಆತ್ಮಕ್ಕೆ ಧ್ಯಾನ ಮೊದ್ಲು, ಧ್ಯಾನ ಬಂದ್ರೆ ಜ್ಞಾನ ಬರ್ತದೆ. ಆ ಜ್ಞಾನದಿಂದ ನಾವು ಬೇರೆ ಎಲ್ಲಾನು ತಿಳ್ಕೊಬಹುದು. ಜೊತೆಗೆ ಆತ್ಮಕ್ಕೆ ಬರೀ ಧ್ಯಾನ ಜೊತೆಗೆ ಭಜನೆ, ಸತ್ಸಂಗಗಳು ಈ ತರದನ್ನ ಉಪಯೋಗಿಸ್ಕೊಂಡು ನಾವು ಆತ್ಮನ ತೃಪ್ತಿ ಪಡಿಸ್ಬೇಕೆ ಹೊರತು ದೇಹ ತೃಪ್ತಿ ಪಡಿಸಿದ್ರೆ ಎಷ್ಟಾದ್ರೂ ತೃಪ್ತಿ ಪಡಿಸಕ್ಕೆ ಆಗಲ್ಲ. ಇವತ್ತು ಯಾವ್ದೋ ನೀವ್ ಹೇಳ್ದಂಗೆ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲ ಘಮ ಘಮ ಸೋಪ್ಗಳು, ಶಾಂಪುಗಳು ಎಲ್ಲ ತಗೊಂಬಂದ್ ಹಾಕಿದ್ರು ಮತ್ತೆ ಅದ್ ಬೆಳಗ್ಗೆ ಎದ್ರೆ ಅದು ಆತ್ಮ ಅದೇ ತರ ವಾಸನೆ ಇದು ಹೊಡಿತಾ ಇರುತ್ತೆ ದೇಹ. ಅದೇ ಆತ್ಮ ನಾವು ಏನು ಧ್ಯಾನ ತಗೊಂಡಿರ್ತೀವಿ ಅದನ್ನ ಮುಂದಕ್ ತಗೊಂಡ್ ಹೋಗ್ತಾನೆ ಇರುತ್ತೆ. ಆತ್ಮಕ್ಕೆ ಜ್ಞಾನ ಮತ್ತೆ ಧ್ಯಾನ, 2 ಭಜನೆಗಳು ಮತ್ತೆ ಸತ್ಸಂಗಗಳು ಇದನ್ನ ಕೊಟ್ರೆ ಅದು ನಾವು ದೇಹಕ್ಕೆ ಆಹಾರ ಕೊಡ್ತೀವಲ್ವಾ, ದೇಹಕ್ಕೆ ಆಹಾರ ತರನೇ ಅದು ಅಂತ ಹೇಳಿದ್ರು. ನಿಜವಾಗ್ಲೂ ತಿಳ್ಕೋಬೇಕು. ನಾವು ಸಾತ್ವಿಕ ಆಹಾರ ಬೇಕು, ಒಳ್ಳೆ ಆಹಾರ ಬೇಕು ಅಂತ ಹೇಳ್ತೀವಿ, ಅದು ದೇಹಕ್ಕೆ ಮಾತ್ರ. ಅದೇ ಆತ್ಮಕ್ಕೆ ನಾವು ಒಳ್ಳೆ ಭಜನೆಗಳು, ಒಳ್ಳೆ ಹಾಡುಗಳು, ಒಳ್ಳೆ ಸತ್ಸಂಗಗಳು ಮತ್ತೆ ಧ್ಯಾನ ಇಂಥದನ್ನೆಲ್ಲ ಕೇಳಿಸ್ಕೊಂಡಾಗ ಅದಕ್ಕೆ ಒಳ್ಳೊಳ್ಳೆ ನಾವು ಡ್ರೈ ಫ್ರೂಟ್ಸ್, ಒಳ್ಳೆ ಆಹಾರಗಳು, ಪಾಯಸ, ಚಿತ್ರಾನ್ನ ಈ ತರ ಎಲ್ಲ ತಗೋತೀವಲ್ಲ ದೇಹಕ್ಕೆ, ಅದೇ ತರ ಅದಕ್ಕೂ ಒಂದೊಂದು ರೀತಿ ಕೊಟ್ಟಂಗ ಆಗುತ್ತೆ. ಅವಾಗ ನಮ್ಮ ಆತ್ಮ ಕೂಡ ತೃಪ್ತಿ ಪಡುತ್ತೆ. ಆತ್ಮ ತೃಪ್ತಿ ಪಡಿಸಿದ್ರೇನೆ ದೇಹ ನಮ್ಗೆ ಏನಕ್ಕೂ ಬೇಕಾಗಲ್ಲ. ಅವ್ರು ಹೇಳಿದ್ರಲ್ಲ ಸರ್, ಹಂಗೆ ದೇಹದಲ್ಲಿ ಏನೂ ಸಿಗಲ್ಲ. ಅದು ನಾವು ಇರೋ ತನಕ ಮಾತ್ರ ಇದನ್ನ ಉಪಯೋಗಿಸ್ಕೊಂಡು 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ನೋಂಗೂ ಇಲ್ಲ. ಬದುಕಿದಾಗ ಉಸಿರೋದಕ್ಕೆ ಮಾತ್ರ ಅದು ಉಪಯೋಗ ಆಗುತ್ತೆ. ಉಸಿರಿಲ್ಲ ಅಂದ್ರೆ 2 ನಿಮಿಷ 2 ಸೆಕೆಂಡ್ ಕೂಡ ಅದನ್ನ ಇಟ್ಕೊಳ್ಳಲ್ಲ. ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದ್ದಂತ ವಿಷಯ. ಇವತ್ತು ಒಳ್ಳೆ ವಿಷಯ ಟಾಪಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ. ನಾವು ಅದೇ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಅದನ್ನ ನಾವು ಧ್ಯಾನ ಆಗಿ ಮಾಡ್ಕೊಂಡು ಪೂಜೆ ಅದು ಮನಸ್ಫೂರ್ತಿಯಾಗಿ ಮಾಡ್ಬೇಕು. ಅದು ಪೂಜೆ ಸಲ್ಲುತ್ತೆ. ಸುಮ್ನೆ ಏನೋ ಧ್ಯಾನ ಒಂದ್ ಕಡೆ ಪೂಜೆ ಒಂದ್ ಕಡೆ ಮಾಡಿದ್ರೆ ಅದು ಸಿಗಲ್ಲ ಅಂತ ಅನ್ಕೋತಾ ಇದೀವಿ. ಹೌದು, ತುಂಬಾನೇ ವಿಷಯ ಚೆನ್ನಾಗಿತ್ತು ಮೇಡಮ್. ಆತ್ಮ ಏನು ಬಾಹ್ಯ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ. ಹೌದು, ಬಾಹ್ಯ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಅದೇ ಬಾಹ್ಯ ಆತ್ಮಕ್ಕೆ ಪೂಜೆಯಿಂದ ಇಲ್ಲ, ಕೇಳಿ ಸ್ವಲ್ಪ. ಬಾಹ್ಯ ಪೂಜೆಯಿಂದ ಬಂಧನವೇ ಹೊರತು ಮುಕ್ತಿ ಇಲ್ಲ. ಹೌದೌದು. ಯಾವ ಪೂಜೆ ಮಾಡ್ಬೇಕಾಗಿದ್ರೆ ಆಂತರಿಕ ಪೂಜೆ. ಅದನ್ನೇ ಹಿರಿಯ ನಮ್ಮ ಆಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಸೋಹಂ. ಈ ದೇಹದ ಒಳಗಡೆ ಇದ್ದೀನಲ್ಲ, ನೀನ್ ಎಲ್ಲೆಲ್ಲ ಹುಡುಕ್ತಾ ಇದೀಯಲ್ಲ, ಅದು ನಾನು ಇಲ್ಲಿ ಕೂತಿದ್ದೀನಿ, ಅದೇ ನಾನು. ಸೋಹಂ. ಶ್ವಾಸವನ್ನ ತೆಗೆದುಕೊಳ್ಳುವಾಗ ಸೋ ಅಂತಕ್ಕಂಥ ಶಬ್ದವು, ಉಸಿರನ್ನ ಬಿಡುವಾಗ ಹಮ್ ಅಂತಕ್ಕಂಥ ಶಬ್ದ ಬರ್ತಾ ಇರುತ್ತೆ. ಏನು ಇಲ್ಲಿ ಸೋಹಂ ಅಂದ್ರೆ ಅದೇ ನಾನು ಅಂತ ಒಳಗಡೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಅವನು. ಅವನ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರೋದು. ಅಂದ್ರೆ ಉಸಿರಾಟದಲ್ಲಿ ಮನಸ್ಸನ್ನ ನಿಲ್ಸ್ಕೊಂಡ್ರೆ ಆವಾಗ ನಾವು ಆತ್ಮ ಪೂಜೆಯನ್ನ ಮಾಡ್ದಂಗಾಗುತ್ತೆ. ಅದನ್ನೇ ಉಪನಿಷತ್ ಹೇಳ್ತಾ ಇದೆ. ಏನಂತ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ. ಆ ಜೀವನೇ ದೇವನು. ತ್ಯಜೀದ್ ಅಜ್ಞಾನ ನಿರ್ಮಾಲ್ಯಕ್ಷಂ ಸೋಹಂ ಭಾವೇನ ಪೂಜೆಯತ್ತಂತ. ಈ ದೇಹ ನಾನು, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಜಗತ್ತು ಸತ್ಯ ಅಂತಕ್ಕಂಥ ಭಾವವನ್ನ ಬಿಟ್ಟು ಸೋಹಂ ಅಂತಕ್ಕಂಥ ಭಾವದಿಂದ ಪೂಜೆಯನ್ನ ಮಾಡು. ಯಾವ ಪೂಜೆ? ಆತ್ಮ ಪೂಜೆ, ಆಂತರಿಕ ಪೂಜೆ. ನೀವು ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದೇನು? ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಚಿತ್ರಪಟಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಒಳಗಡೆ ಇರೋ ನನ್ನ ನೋಡಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಬಾಹ್ಯ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಸರ್ವಜ್ಞಕ್ಕೆ ಒಂದ್ ಕಡೆ ಏನ್ ಹೇಳ್ತಾನೆ? ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂತ ಹೇಳಿದ. ಕಬೀರ ಇನ್ನ ಮುಂದ್ಕೋಗಿ ಏನ್ ಹೇಳಿದ್ರು? ಹಾಲಿನ ಬೀಜದ ಒಳಗೆ ಇರ್ಪುದು ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ, ನಿನ್ನಯ ದೇವನು ನಿನ್ನೊಳಗಿಹನೆ ಕೈಲಾದರೆ ನೋಡೆ. ನೀನ್ ಏನ್ ಹುಡುಕ್ತಾ ಇದೀಯ? ನೀನ್ ಏನ್ ಪೂಜೆ ಮಾಡ್ತಾ ಇದೀಯಾ? ಆ ದೇವ್ರು ಬೇರೆ ಎಲ್ಲೂ ಇಲ್ಲ, ನಿನ್ನೊಳಗೆ ಇದ್ದಾನೆ, ನಿನ್ ಕೈಲಾದ್ರೆ ಹುಡುಕ್ ನೋಡು ಅಂತ ಹೇಳ್ತಾರೆ. ಹಾಗೆ ನಾವು ಬಾಹ್ಯ ಪೂಜೆಯನ್ನ ಬಿಡಬೇಕು, ಆಂತರಿಕವಾಗಿ ಹೋಗ್ಬೇಕು, ಅಂತರ್ಮುಖವಾಗ್ಬೇಕು. ಅದನ್ನೇ ಹೇಳಿರೋದು ಪತ್ರಿಜಿಯವರು, ಉಸಿರಾಟದಲ್ಲಿ ಗಮನ ಕೊಡ್ರಪ್ಪ. ನೀವು ಉಸಿರಾಟದಲ್ಲಿ ಗಮನ ಕೊಟ್ರೆ ನಿಮ್ಮ ಮನಸ್ಸು ಯಾವಾಗ ಉಸಿರಿನ ಮೂಲಕ ಒಳಗಡೆ ಹೋಗುತ್ತೆ, ಆವಾಗ ನಿಮ್ ಒಳಗಡೆ ಇರ್ತಕ್ಕಂಥ ನಿಮ್ ದರ್ಶನ ಸಿಕ್ಕತ್ತೆ. ಭಗವಾನ್ ಬುದ್ಧ ಆಪಾನ ಸತಿಯ ಧ್ಯಾನವನ್ನ ಕೊಟ್ಟಿದ್ದು ಈ ಉದ್ದೇಶಕ್ಕೋಸ್ಕರ. ಆದ್ರೆ ಇಲ್ಲಿ ಒಂದ್ ಅರ್ಧ ಗಂಟೆ 3/4 ಗಂಟೆ ಇಲ್ಲಿ ಕೇಳ್ಕೊತೀವಿ, ಮತ್ತೆ ತಿರುಗಿ ಇವತ್ತು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವಂತೆ, ಆ ಈಶ್ವರನ ದೇವಸ್ಥಾನದಲ್ಲಿ ಕುಂಭಾಭಿಷೇಕವಂತೆ,
ಹೀಗೆ ನಾವು ಈ ಇಡೀ ದೇಶವನ್ನೆಲ್ಲ ಸುತ್ತಾ ಇದ್ದೀವಿ, ಕಂಡ ಕಂಡ ನದಿಯಲ್ಲಿ ಮುಳುಗ್ತಾ ಇದ್ದೀವಿ. ಬಸವಣ್ಣವ್ರು ಏನ್ ಹೇಳಿದ್ರು? ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ನೆಚ್ಚಬಲ್ಲವರು ನಿಮ್ಮ ನೆತ್ತಬಲ್ಲರಯ್ಯ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ನಾವು ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ? ಎಷ್ಟು ಜನ ನಾವು ಅನುಭವಿಸ್ತಾ ಇದ್ದೀವಿ? ಇದನ್ನ ಗಮನಿಸ್ಬೇಕು. ನಮ್ಮನ್ನ ನಾವು ಪ್ರತಿ ಕ್ಷಣದಲ್ಲೂ ತಿದ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಕೇವಲ ಇದನ್ನೆಲ್ಲವನ್ನ ನಾವು ಆಡಂಬರಕ್ಕೋಸ್ಕರ ಮಾಡಿಕೊಡುವಂತದ್ದಲ್ಲ, ಜನರಿಗೆ ಗೊತ್ತಾಗುವಂತೆ ನಾವು ಕುಣ್ಕೊಂಡು ಹೋಗೋದಲ್ಲ. ನನ್ನೊಳಗೆ ನಾನು ಪ್ರವೇಶ ಮಾಡಬೇಕು, ಸತ್ಯವನ್ನ ಅರಿಬೇಕು. ನೀವು ಪ್ರಶ್ನೆ ಮಾಡಿದ್ದಕ್ಕೆ ನಾನು ಕೆಲವು ವಿಚಾರಗಳನ್ನ ಕೊಟ್ಟೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದ್ಭುತ ವಿಷಯಗಳು ಬಂತು, ಇನ್ನು ಸ್ವಲ್ಪ ಹೆಚ್ಚು ವಿಷಯಗಳು ಬಂತು ಆ ಕ್ವಶನ್ ಇಂದ. ಅದೇ ಕೆಣಕ್ಬೇಕು ಯಾರು ನನ್ಗೆ. ಹೌದೌದು. ಗುರುಗಳೇ ನಮಸ್ಕಾರ. ನಮಸ್ಕಾರ ಅಮ್ಮ ನಮಸ್ಕಾರ. ಅತ್ಯದ್ಭುತವಾದ ಸಂದೇಶ. ಕ್ವಶನ್ ಕೇಳೋಣ ಅಂದ್ರೆ ಮೊದ್ಲೇ ಆನ್ಸರ್ ಬಂದ್ಬಿಡುತ್ತೆ. ಆನ್ಸರ್ ಗೊತ್ತಾಯ್ತು ಅನ್ನೋಷ್ಟ್ರಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಪ್ರಶ್ನೆ ಬಂದ್ರೆ ಮತ್ತೆ ಉತ್ತರ ಬರುತ್ತೆ. ಹೀಗೆ ಕಂಟಿನ್ಯೂ ಪ್ರಶ್ನೆ ಉತ್ತರಗಳು ಇದ್ರಲ್ಲೇ ಕೇಳ್ತಾ ಕೇಳ್ತಾನೆ ಒಂಥರ ಪರಿಪೂರ್ಣತೆ ಬರುತ್ತೆ, ಮತ್ತೆ ಅವೇರ್ನೆಸ್ ಬರುತ್ತೆ. ಈ ಅವೇರ್ನೆಸ್ ಪ್ರತಿದಿನ ನೀವಿಬ್ರು ಮಾಡ್ತಾ ಇರುವಂತ ಕೆಲ್ಸ. ರಂಗನಾಥ್ ಗುರುಗಳಾಗ್ಲಿ ನೀವಾಗ್ಲಿ, ಮತ್ತೆ ದಿನ ಒಬ್ಬೊಬ್ರನ್ನ ಕರ್ಸಿ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋರ್ನೆಲ್ಲ ಕಲ್ಸಿ ನಮ್ಗೆ ಅದ್ಭುತವಾದ ಜ್ಞಾನವನ್ನು ಕೊಡೋದಲ್ದೆ ನಮ್ಮೊಳಗಿನ ಗುರು ಮತ್ತೆ ಶಿಷ್ಯ ಇವರಿಬ್ರಿಗೆ ಹುಡುಕಕ್ಕೆ ನಮಗಾದ್ರೂ ಅಸಮರ್ಥನೆ ಅಂತ ಹೇಳ್ಬಹುದು. ಗೊತ್ತಾದ್ರೂ ಎಲ್ಲಾದ್ರೂ ಒಂದ್ ಗ್ಲಿಂಪ್ಸ್ ಅಷ್ಟೇ. ನಾನು ಮಾಯೆ ಅನ್ನೋದು ಅಷ್ಟು ಇದುವಾಗಿ ಬಿಡಲ್ಲ. ಆದ್ರೆ ನೀವು ಮಾಡ್ತಾ ಇರೋ ಕೆಲ್ಸ ದಿನ ಬಟ್ಟೆ ತೊಳೆಯೋ ಬ್ಲೀಚಿಂಗ್, ಇವತ್ತಂತೂ ಸೋಪು ಶಾಂಪು ಬ್ಲೀಚಿಂಗ್ ಇದೆ, ಎಲ್ಲಾ ಮಾತುಕತೆ ಆಗ್ತಾ ಇದೆ. ಆದ್ರೆ ನನ್ಗಂತೂ ಇದು ಒಳ್ಳೆನೆ ಬ್ಲೀಚಿಂಗ್. ಪ್ರತಿದಿನ ಅದ್ರದ್ದು ಮನನ ಆಗ್ತಾನೆ ಇದೆ, ಸ್ವಾಧ್ಯಾಯ ನಡೀತಾನೆ ಇದೆ. ಈ ತರ ನೀವು ಹೇಳ್ತಾ ಇರೋ ಸಂದೇಶಗಳನ್ನು ಕೇಳಿ ಕೇಳಿ ನಿಜವಾಗ್ಲೂ ಹುಳ ಚಿಟ್ಟೆ ಆಗೋದ್ರಲ್ಲಿ, ಅಂದ್ರೆ ಹುಳ ಚಿಟ್ಟೆ ಅಲ್ಲ, ಅದು ಮಾರ್ಪಾಡು ಒಂದು ಆಗೋದ್ರಲ್ಲಿ ಡೌಟೇ ಇಲ್ಲ. ದಿನ ಸ್ವಲ್ಪ 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 ಸಂಗ್ರಹ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಒಂದು ಆತ್ಮ ಉನ್ನತಿಯ ದಾರಿ ಅವಕಾಶ. ತುಂಬಾನೇ ಅದ್ಭುತವಾಗಿ ಹೇಳ್ತೀರಾ. ನಿಮ್ಗೆ ಹುಟ್ಟುಹಬ್ಬದ ಇನ್ನೊಂದ್ಸರಿ ಶುಭಾಶಯಗಳೊಂದಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದನ್ನೇ ಭಗವಾನ್ ಬುದ್ಧರು ಶ್ರಾವಸ್ತಿಯಲ್ಲಿ ಪ್ರವಚನ ಕೊಡ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಬೀದಿ ಕಸ ಗುಡಿಸುವವನು ದಿನ ಅನ್ಕೊಳ್ತಾ ಇದ್ನಂತೆ, ಭಗವಾನ್ರ ಪ್ರವಚನವನ್ನ ಕೇಳಲಿಕ್ಕೆ ಬೇಕಾದಷ್ಟು ಜನ ಹೋಗ್ತಾರೆ, ನನಗೆ ಆ ಯೋಗ ಇಲ್ವಲ್ಲ, ಆ ಪುಣ್ಯ ಇಲ್ವಲ್ಲ, ನನಗೆ ಸ್ವಲ್ಪ ಅವಕಾಶ ಸಿಕ್ಕಿ ನಾನು ಹೋಗ್ಬಂದು ಅವ್ರ ದರ್ಶನ ಮಾಡ್ಕೊಂಡು ಅವ್ರ ಪ್ರವಚನ ಕೇಳ್ಕೊಂಡ್ ಬರೋಣ ಅಂತಂದ್ರೆ ಇಲ್ಲಿ ಕಸ ಗುಡಿಸೋ ಕಾಯಕ ಮಾಡ್ಲೇಬೇಕು ಅಂತೇಳಿ ದಿನ ಪಾಪ ದುಃಖ ಮಾಡ್ಕೊಳ್ತಾ ಇದ್ನಂತೆ ಮನಸ್ಸಿನಲ್ಲಿ. ಇದ್ದಕ್ಕಿದ್ದಾಗೆ ಒಂದು ದಿನ ಭಗವಾನ್ ಬುದ್ಧರು ಅವನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆಗ ಅವನ್ ಕೇಳ್ತಾನೆ, ಸ್ವಾಮಿ ನನಗೆ ಈ ಕಾಯಕ ಮಾಡದಿದ್ರೆ ಬಿಡೋಕ್ ಸಾಧ್ಯ ಇಲ್ಲ, ಈ ಕಾಯಕ ನಾನ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆಪಾಡು ನಡೆಯೋದಿಲ್ಲ, ತಮ್ಮ ಪ್ರವಚನವನ್ನ ಕೇಳೋದಕ್ಕೆ ನನಗೆ ಅವಕಾಶ ಆಗ್ಲಿಲ್ಲ, ದರ್ಶನ ಮಾಡ್ಲಕ್ ಅವಕಾಶ ಆಗ್ಲಿಲ್ಲ, ನೀವು ನಾನು ಇದ್ದಲ್ಲಿಗೆ ಬಂದು ದರ್ಶನ ಕೊಡ್ತಿದ್ರಲ್ಲ, ನಾನು ಎಂತ ಭಾಗ್ಯವಂತ ಅಂತಂದಾಗ ಭಗವಾನ್ ಬುದ್ಧರವನ್ನ ಹೋಗಿ ಒಪ್ಕೊಳ್ತಾರೆ. ಸ್ವಾಮಿ ನಾನು ಮೈಲಿಗೆ ಆಗಿದ್ದೀನಿ, ನಂದು ಕಸ ಗುಡಿಸ್ತಾ ಇದ್ದೀನಿ, ಇನ್ ನನ್ನನ್ ಯಾಕೆ ಮುಟ್ತೀರಿ, ನನ್ನನ್ ಯಾಕೆ ಒಪ್ಕೊಳ್ತೀರಿ ಅಂತಂದಾಗ, ಅಪ್ಪ ನನಗೂ ನಿನಗೂ ಯಾವುದೂ ಭೇದವೂ ಇಲ್ಲ, ಯಾಕೆಂದ್ರೆ ನೀನು ಬೀದಿ ಕಸ ಗುಡಿಸ್ತಾ ಇದೀಯಾ, ನಾನು ಈ ಜನರ ಮನಸ್ಸಿನ ಕಸವನ್ನ ಗುಡಿಸ್ತಾ ಇದ್ದೀನಿ, ಹಾಗಾಗಿ ನಾವಿಬ್ರುನು ನಿಜವಾಗಿ ಕಸ ಗುಡಿಸ್ತಾ ಇರೋರೆ ಕಣಪ್ಪ, ಆದ್ರಿಂದ ನಮ್ಮಿಬ್ರಿಗೂ ಯಾವುದೇ ಭೇದವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮನಸ್ಸಿನ ಕಸವನ್ನ ಗುಡಿಸೋದೇ ನಾವು ಕಾಯಕವಾಗಿ, ನಮ್ಮ ಮನಸ್ಸೊಳಗಡೆ ಇರುವ ಕಸವನ್ನು ಗುಡಿಸ್ಬೇಕು. ಎಲ್ಲರ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸಿನ ಕಸವನ್ನ ಗುಡಿಸಿ ಪರಿಶುದ್ಧರನ್ನಾಗಿ ಪವಿತ್ರಾತ್ಮಗಳನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋದು. ಧನ್ಯವಾದ. ಎಸ್ ಸರ್. ಧನ್ಯವಾದ.
ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ ನಮಸ್ಕಾರ. ಗುರುಜಿ. ಹ್ಮ್. ಪುತ್ರನ್ ನಮಸ್ತೆ ಮಾಸ್ಟರ್. ತೋರಿಸ್ತಾ ಇದ್ದೀರಿ, ವೆರಿ ಗುಡ್. ಕುಮಾರ ಹಾ ಕಂಠೀರವ ಗುರೂಜಿ. ಕಾಣಿಸ್ತಾ ಇದ್ದಾನೆ. ಹ್ಮ್. ನಿಜಕ್ಕೂ ಆ ಜನ್ಮ ಸಾರ್ಥಕ್ಯವನ್ನು ಹೊಂದುವಂತಹ ತರಗತಿಗಳು ಗುರುಜಿ. ಅದನ್ನ ಖಂಡಿತ ಅಳವಡಿಸ್ಕೊಳ್ಬೇಕು. ಸ್ನಾನದ ಬಗ್ಗೆ ಹೇಳಿದ್ರಿ, ಹಂಸ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ. ಪುರಂದರದಾಸರು ಹೇಳ್ತಾ ಹೋಗ್ತಾರೆ, ಏನು ಎಂಥ ತನುವ ನೀರೊಳಗದ್ದಿ ಫಲವೇನು ಜಗದೊಳು ದೃಢಭಕ್ತಿ ಇಲ್ಲದ ಮನುಜರು ಅಂತ ಹೇಳಿ ಎಂತ ಸ್ನಾನ ಆಗಿರ್ಬೇಕು ನಮ್ದು ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ತಾರೆ. ಗುರುಗಳ ಪಾದ ದರ್ಶನವೇ ಸ್ನಾನ, ಹಿರಿಯರ ದರ್ಶನ ಮಾಡೋದೇ ಸ್ನಾನ, ಕರೆದು ಅನ್ನವನಿಕ್ಕುವುದೊಂದು ಸ್ನಾನ, ನರಹರಿ ಚರಣವ ನಂಬುವುದೊಂದು ಸ್ನಾನ ಅಂತ ಹೇಳಿ, ದುಷ್ಟರ ಸಂಗವ ಬಿಡುವುದು ಸ್ನಾನ, ಶಿಷ್ಟರ ಸಹವಾಸ ಮಾಡುವುದು ಸ್ನಾನ, ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ನಿಜದ ಸ್ನಾನ ಅಂತ ಹೇಳಿ ಹೇಳ್ತಾರೆ. ಆ ತರದ ಸ್ನಾನ ಖಂಡಿತ ಆಗಿರ್ಬೇಕು, ಆ ತರದ ಶುದ್ಧಿ ಆಗಿರ್ಬೇಕು. ಇನ್ನು ನಮ್ಗೆ ಚಿಂತೆ ಅನ್ನೋದು ಇದ್ದೇ ಇರತ್ತೆ. ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನೋಳು ಮೆಚ್ಚುವ ತನಕ, ಅನುಗಾಲವು ಚಿಂತೆ. ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಹಿಡಿ ಹೊನ್ನು ಕೈಯೊಳು ಇದ್ದರೂ ಚಿಂತೆ, ಬೊಡವಿಯೊಳಗೆ ನಮ್ಮ ಪುರಂದರ ವಿಠಲನ ಬಿಡದೆ ಧ್ಯಾನಿಸು, ಚಿಂತೆ ನಿಶ್ಚಿಂತೆ ಅಂತ. ಜೀವನದ ಬೇಡದ ಲಾಲಸೆಗಳಿಗೆ ಮನಸ್ಸು ಯಾವಾಗ್ಲೂ ಮಾರ್ ಹೋಗ್ತಾ ಇರತ್ತೆ. ಅದನ್ನ ಬಿಟ್ಟು ನಿಜವಾದ ಮಾರ್ಗ ಯಾವುದು ಅಂತ ತೋರಿಸ್ಕೊಡುವಂತ ದಿವ್ಯ ಸಂದೇಶವನ್ನ ಸಾರ್ತಾ ಇರುವಂತ ಶ್ರೀ ಗುರುಗಳಿಗೆ ನಿಮ್ಗೆ ಅನಂತ ಶಿರಸ ನಮನಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಗುರುಜಿ. ಅದ್ಭುತವಾಗಿ. ಲಕ್ಷ್ಮೀದೇವಿ ಮೇಡಮ್. ನಮಸ್ತೆ ಎಲ್ಲಾ ಗುರುಗಳಿಗುವೆ. ನಂದು ಅನುಮಾನ ಅಂದ್ರೆ ಈ ಶರೀರಕ್ಕೆ ಬೇಡ, ದೇಹ ಏನು ಬೇಡ, ಆದ್ರೆ ಏನೇ ಆದ್ರೂ ಕೂಡ ಆತ್ಮ ನಮ್ಗೆ ಆಸರೆ ಕೊಡ್ಬೇಕು ಅಂದ್ರೂ ಕೂಡ ನಮ್ ಶರೀರ ಬೇಕೇ ಬೇಕಲ್ವಾ? ಏನಕ್ಕಾದ್ರೂ ಕೂಡ ಶರೀರ ಬೇಕು. ಆ ಶರೀರನ ನಾವು ನೆಗ್ಲೆಕ್ಟ್ ಮಾಡಕ್ ಆಗೋದಿಲ್ವಲ್ಲ ಅಂತ ನನ್ನ ಅನಿಸಿಕೆ. ಏನೇ ಆತ್ಮ ಸಾಕ್ಷಾತ್ಕಾರ ಹೇಳಿದ್ನಲ್ಲಮ್ಮ ಆಗ್ಲೇ ನಾನು, ದೇಹವನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ದೇಹವನ್ನು ಕೂಡ ಪೋಷಣೆ ಮಾಡ್ಬೇಕು. ಆದ್ರೆ ಆ ಪೋಷಣೆ ಮಾಡಿದಂತ ದೇಹದಿಂದ ನಾನು ಭವಸಾಗರವನ್ನ ದಾಟೋದಕ್ಕೆ ನಾನು ಪ್ರಯತ್ನ ಮಾಡಬೇಕೇ ಹೊರತು ದೇಹ ಪೋಷಣೆ ಮಾಡೋದೇ ಕಾಯಕವಾಗಬಾರ್ದು. ನನ್ನ ಗುರಿ ಕೇವಲ ದೇಹ ಪೋಷಣೆ ಅಲ್ಲ, ಈ ದೇಹವನ್ನ ಉಪಯೋಗಿಸ್ಕೊಂಡು ದೇಹವನ್ನ ಅದಕ್ಕೆ ಹೇಳ್ತಾರೆ ಏನು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಯಾವುದನ್ನೇ ಸಾಧನೆ ಮಾಡ್ಬೇಕಾದ್ರೂ ಕೂಡ ದೇಹ ಬೇಕು. ಹಾಗಂತ ದೇಹ ಪೋಷಣೆ ಮಾಡೋದೇ ನಮ್ಮ ಗುರಿ ಆಗ್ಬಾರ್ದು. ಅದನ್ನ ನಾನು ಹೇಳ್ತಾ ಇರೋದು, ಶಂಕರಾಚಾರ್ಯರು ಹೇಳ್ತಾ ಇರೋದು ಅದನ್ನೇನೆ. ದೇಹ ಪೋಷಣೆ ಇರಬಾರ್ದಂತೆಲ್ಲ, ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು. ಆದ್ರೆ ದೇಹವೇ ನಾನು ಅಂತ ಆ ಮೋಹ ವ್ಯಾಮೋಹದಿಂದ ಆಚೆ ಬರಬೇಕು. ಅದು ಆಗೋದು ಅಂದ್ರೆ ಆತ್ಮಕ್ಕೆ ಸ್ನಾನ ಯಾವ್ದು ಬೇಕಾಗಿಲ್ಲ. ಆತ್ಮ ಯಾವಾಗ್ಲೂ ಪರಿಶುದ್ಧವಾದ, ಪರಿಶುದ್ಧವಾಗಿರ್ತದ. ಅದು ಯಾವಾಗ್ಲೂ ಮಾಲಿನ್ಯ ಆಗೋದೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ಓಕೆ, ಈ ಪಂಚಭೂತಗಳಿಂದ ಆಗ್ಲಿ, ಇನ್ನು ಮನಸ್ಸಿಂದ ಆಗ್ಲಿ, ಇನ್ನೊಂದು ಯಾವುದೇ ಇಂದನು ಆತ್ಮ ಅಂತೂ ನಾವು ಕೊಲ್ಲಕ್ಕಾಗಲ್ಲ. ಒಂಥರ ಅದನ್ನು ಅಶುದ್ಧ ಮಾಡಕ್ಕೆ ಸಾಧ್ಯವಿಲ್ಲ. ಏನಂತಂದ್ರೆ ಈ ಅದನ್ನೇ ವೇದಾಂತದಲ್ಲಿ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಆತ್ಮನನ್ನ ಯಾವ ಏನು ಈ ಜೋರಾಗಿ ಬೀಸ್ತಕ್ಕಂತ ಮಳೆಯಾಗ್ಲಿ, ಸಿಡಿಲಾಗ್ಲಿ, ಗುಡುಗಾಗ್ಲಿ, ಭೂಕಂಪವಾಗ್ಲಿ ಯಾವುದು ಏನು ಮಾಡ್ಲಾರದು. ಸಂಪೂರ್ಣವಾಗಿ ಇಡೀ ವಿಶ್ವವೇ ಪ್ರಳಯವಾಗೋಗ್ಲಿ, ಜಲಪ್ರಳಯವಾಗ್ಲಿ, ಅಗ್ನಿ ಪ್ರಳಯವಾಗ್ಲಿ, ಏನಾದ್ರೂ ಕೂಡ ಆತ್ಮನಿಗೆ ಯಾವ ಸೋಂಕು ಇಲ್ಲ, ಯಾವ ನೋವು ಇಲ್ಲ. ಅದೆಲ್ಲವೂ ಇರೋದು ಈ ದೇಹಕ್ಕೆ ಹೊರತು ಬೇರಲ್ಲ. ಆದ್ರಿಂದ ಆತ್ಮನು ಶುದ್ಧವಾಗಿ ಇರ್ತಾನೆ, ಆನಂದವಾಗಿದ್ದಾನೆ. ಅವನು ಸಚ್ಚಿದಾನಂದ ಸ್ವರೂಪ. ಅವನ ಸ್ವರೂಪವನ್ನ ನೋಡಿ ಅಂತ ಹೇಳ್ತಾ ಇದೆ ಅಷ್ಟೇ ವೇದಾಂತ. ಆ ಸಚ್ಚಿದಾನಂದ ಸ್ವರೂಪದಲ್ಲಿ ಇರ್ತಕ್ಕಂಥವನನ್ನ ನೀವು ದರ್ಶನ ಮಾಡಿ ಅಲ್ಲೋಗಿ ನೀವು ಸೇರ್ಕೊಳ್ಳಿ, ನೀವು ಕೂಡ ಆನಂದ ಸ್ವರೂಪಿಗಳಾಗಿ ಆನಂದವಾಗಿರ್ತೀರಿ. ಈ ದೇಹ ಮತ್ತು
ಬಾಹ್ಯ ಪ್ರಪಂಚದಲ್ಲಿ ಸಿಗ್ತಾ ಇರ್ತಕ್ಕಂಥ ವಸ್ತುಗಳ ಮೇಲೆ ಮೋಹವನ್ನ ಬಿಡಿ, ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ನೀವೇ ಆ ಆನಂದ ಸ್ವರೂಪಿ ಅಂತ ಅರ್ಥ ಮಾಡ್ಕೋಬೇಕು ಹಾ ಅಷ್ಟೇ. ಅಷ್ಟೇ. ನೀವು ಬೇರೆ ಅಲ್ಲ. ಆನಂದ ಸ್ವರೂಪ ಮತ್ತೆ ನೀವು ಬೇರೆ ಅಲ್ಲ, ಇಬ್ರು ಒಂದೇ. ಬೇರಲ್ಲ. ಹ್ಮ್ ಅಷ್ಟು ಅಂದ್ರೆ ಆ ತಿಳುವಳಿಕೆ ಬರೋವರೆಗೂ, ಆ ಅರಿವು ಬರೋವರೆಗೂ ನಮ್ಮ ಪ್ರಯತ್ನ ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಸಾತ್ವಿಕ ಆಹಾರ, ಎಲ್ಲಾನು ಏನೇನಿದೆ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು ನಾವು ಅಷ್ಟೇ. ರೈಟ್. ಸಾತ್ವಿಕ ಆಹಾರ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ, ತಾಮಸಿಕ ಆಹಾರ ಮತ್ತು ರಾಜಸಿಕ ಆಹಾರಗಳನ್ನ ಸೇವನೆ ಮಾಡಿದಾಗ ನಮ್ಮ ಮನಸ್ಸು ಕೂಡ ತಮೋ ಗುಣಗಳು ಮತ್ತು ರಜೋ ಗುಣಗಳಿಗೆ ಮಿಳಿತವಾಗ್ಬಿಡುತ್ತೆ. ಆವಾಗ ನಮ್ಮ ಸಾಧನೆಗೆ ಅವು ಅಡ್ಡಿಪಡಿಸುತ್ತೆ. ಆದ್ರಿಂದ ಇಲ್ಲಿ ನಾವು ಸಾಧನೆಯ ಮಾರ್ಗದಲ್ಲಿರುವವನು ಕಟ್ಟುನಿಟ್ಟಿನಿಂದ ಪಾಲನೆ ಮಾಡ್ಲೇಬೇಕು. ಕಟ್ಟುನಿಟ್ಟಿನಿಂದ ಪಾಲನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನ ಸಾಧನೆ ಬಹಳ ಕಷ್ಟ ಆಗುತ್ತೆ. ಕನಿಷ್ಠ ಈ ಜನ್ಮದಲ್ಲಿ ಪ್ರಯತ್ನ ಪಟ್ಟಿದ್ದು ಇದನ್ನೇನು ಮಾಡಕ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ತಿರುಗಿ ಅವನ್ ಮುಂದಿನ ಜನ್ಮ ಬರ್ಲೇಬೇಕು, ಇಂದಿನ ಕರ್ಮಗಳನ್ನ ಅನುಭವಿಸ್ಲೇಬೇಕು. ಮತ್ತೆ ಅವನು ಸಾಧನೆಯ ಹಾದಿಗೆ ಇಂಥ ಯಾರಾದ್ರೂ ಒಬ್ಬರು ಗುರುಗಳನ್ನ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಯಾಕೆ ಮುಂದಿನ ಜನ್ಮ ತನಕ ನಾವು ಕಷ್ಟ ಪಡ್ಬೇಕು? ಈ ಜನ್ಮದಲ್ಲಿ ಯಾಕೆ ಸಾಧನೆ ಮಾಡಬಾರ್ದು? ಮತ್ತೆ ಮುಂದಿನ ಜನ್ಮಕ್ಕೆ ಇದೇ ಜನ್ಮ ಎತ್ತೀವಿ, ಗಂಡಸಾಗೆ ಹುಡ್ತೀವಿ ಅಥವಾ ಹೆಂಗಸಾಗೆ ಹುಡ್ತೀವಿ, ಸುಂದರವಾಗಿ ಹುಡ್ತೀವಿ, ಕುರುಪಿಗಳಾಗಿ, ಯಾಕೆ ಯಾರಿಗ್ ಗೊತ್ತಿದೆ? ಆದ್ರಿಂದ ಈ ಜನ್ಮದಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿದೆ, ಸಾಧ್ಯವಾದಷ್ಟು ಈ ಜನ್ಮದಲ್ಲೇ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡ್ತಾ ನಾವು ಉತ್ತಮವಾದ ರೀತಿಯಲ್ಲಿ ಮಾರ್ಗವನ್ನ ಕಂಡಿಡ್ಕೊಂಡು ಹೋಗೋಣ ಅಲ್ವೇ? ಈ ಆಹಾರ ಅನ್ನೋದು ಏನಾಗತ್ತಂದ್ರೆ ನಿಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಒಂಥರ ಸ್ಪೀಡ್ ಬ್ರೇಕರ್ ತರ, ಅಂದ್ರೆ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇರ್ತದೆ. ಓಕೆ, ಆಹಾರ ಮುಂದಕ್ಕೂ ಬಿಡಲ್ಲ. ಅಂದ್ರೆ ಈಗ ಸಾರ್ ಹೇಳಿದ್ರಲ್ಲ, ರಾಜಸಿಕ ತಾಮಸಿಕ ಆಹಾರಗಳು ಸೇವನೆ ಮಾಡ್ತಾ ಇದ್ರೆ ನಮ್ಮ ಪ್ರಯಾಣ ಸಾಗಲ್ಲ, ಮತ್ತೆ ನಿಂತು ಹೋಗ್ತದೆ, ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆ ರೀತಿಯಲ್ಲಿ ಆಗ್ಬಹುದು. ಸಾತ್ವಿಕ ಆದ್ರೆ ಪಯಣ ಅನ್ನೋದು ಸುಲಭವಾಗಿ ಸ್ಮೂತ್ ಆಗಿ ರನ್ ಆಗ್ತಾ ಇತ್ತು, ಸ್ಮೂತ್ ಆಗಿ ಹೋಗ್ತಾ ಇತ್ತು. ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ ಹೋದಂಗೆ ಇದು. ಹೌದು, ಎಕ್ಸ್ಪ್ರೆಸ್ ಹೋಗ್ತಾ, ಕರೆಕ್ಟ್. ಅದೇ ಸರ್ವಿಸ್ ರೋಡ್ ಅಲ್ಲಿ ಹೋದ್ರೆ ಒಂದೊಂದ್ ಹಳ್ಳಿಗೆ 4 ಹಂಪ್ಗಳು ಇರ್ತವೆ. ಹೌದು, ರೋಡ್ ಹಂಪ್ಗಳು. ಅದನ್ನ ಎತ್ತಿ ಇಳಿದು ಬ್ರೇಕ್ ಹೊಡೆದು ಹೆಂಗೆ ತಡೆ ಒಡ್ಡಿ ಹೋಗುತ್ತೋ ಹಾಗೆ ಈ ರಾಜಸಿಕ ಮತ್ತು ತಾಮಸಿಕ ಆಹಾರಗಳು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನ ಬೀರ್ತವೆ. ಅದಕ್ಕೆ ಹೇಳ್ತಾರೆ, ಊಟದಂತೆ ಲದ್ದಿ, ಸಹವಾಸದಂತೆ ಬುದ್ಧಿ ಅಂತ. ಗುರುಗಳೇ, ಈಗ ನಮ್ಗೆ ಈ ನಮ್ಮ ಸಂಸ್ಥೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣವರು ವಿಜಯನಗರ ರಾಜ್ಯದಲ್ಲಿ ಅನುಭವ ಮಂಟಪ ಅಂತ ಮಾಡಿ ಎಲ್ಲಾರನ್ನೂ ಒಂದು ಜಾಗದಲ್ಲಿ ಕರೆಸಿ, ಅಲ್ಲಿ ಜಾತಿ ಭೇದ ಇಲ್ಲ, ಮೇಲೂ ಕೀಳಿಲ್ಲ, ಬಡವ ಬಲ್ಲಿದ ಇಲ್ಲ, ಎಲ್ಲಾರು ಸಮ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಧ್ಯಾನ ಹಂಚ್ತಾ ಇದ್ರು. ಆ ಮಂಟಪ ಈಗ ನಮ್ಮಲ್ಲಿ ಪ್ರಾರಂಭ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೀವ್ ಹೇಳ್ತಾ ಇರೋದು ವಚನಗಳಾಗ್ಲಿ, ಇಲ್ಲ ಪ್ರವಚನಗಳಾಗ್ಲಿ, ಇಲ್ಲ ಗುರುಜಿಗಳ ಒಂದು ಭಜಗೋವಿಂದಮ್ಮ ಕೇಳ್ತಾ ಇದ್ರೆ ಆ ರೀತಿ ಒಂದು ಅನುಭವ ಬರ್ತಾ ಇದೆ ನಮ್ಗೆ. ಹೂನಣ್ಣ, ಇದೇ ಒಂದ್ ದೊಡ್ಡ ಅನುಭವ ಮಂಟಪ. ಇಲ್ಲಿ ಯಾರ್ಯಾರು ತಾವು ಈ ಏನು ಸತ್ಯವನ್ನ ತಿಳ್ಕೊಂಡು ಆ ಸತ್ಯವನ್ನ ಯಥಾರ್ಥವಾಗಿ ಹೇಳ್ತಾ ಹೋಗ್ತಾರೆ, ಅದನ್ನ ಅನುಭವಿಸಿ, ಸುಮ್ನೆ ಪುಸ್ತಕ ಓದ್ಕೊಂಡು ಹೇಳೋದಲ್ಲ, ಅನುಭವಿಸಿ ಹೇಳ್ತಾರಲ್ಲ, ಅದೇ ನಿಜವಾದ ಅನುಭವ ಮಂಟಪ, ಬೇರಲ್ಲ. ಆವತ್ತು 12ನೇ ಶತಮಾನದಲ್ಲಿ ಆ ಅನುಭವ ಮಂಟಪ ಆಯ್ತು, 21ನೇ ಶತಮಾನದಲ್ಲಿ ಈ ಅನುಭವ ಮಂಟಪ ನಡೀತಾ ಇದೆ ಅಷ್ಟೇ. ಆವಾಗ ಅನುಭವ ಮಂಟಪ ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಈಗ ಜಾಗದಲ್ಲೇ ಅನುಭವ ಮಂಟಪ ನಮ್ಗೆ ಸಿಗ್ತಾ ಇದೆ. ಇದೊಂಥರ, ಯಾಕಂದ್ರೆ ಆಗ ಆನ್ಲೈನ್ ಇರ್ಲಿಲ್ಲ, ಬರೀ ಆಫ್ಲೈನ್ ಇತ್ತು. ಈಗ ಆನ್ಲೈನ್ ಇದೆ, ಆನ್ಲೈನ್ ಅನುಭವ ಮಂಟಪ ಇತ್ತು. ಅದೇ ಗುರುಜಿ, ಭಾರಿ ಸಂತೋಷ ಆಗ್ತಾ ಇದೆ. ನಾವು ಬರೀ ಪುಸ್ತಕದಲ್ಲಿ ಓದಿದ್ವಿ ಅನುಭವ ಮಂಟಪ ಇರ್ತದೆ, ಈ ತರ ಎಲ್ಲಾರು ಬಂದ್ ಸೇರ್ತಾ ಇದ್ರೆ, ಆಮೇಲೆ ಒಬ್ಬೊಬ್ರು ಅಲ್ಲಿ ಚರ್ಚೆ ಮಾಡ್ತಾ ತಮ್ಮ ಅನುಭವನ ಹಂಚ್ಕೊಂಡು ತಮ್ಮ ಪ್ರಗತಿಗೆ ಅಲ್ಲಿ ದಾರಿ ತೋರಿಸ್ತಾ ಇದ್ರು ಗುರುಗಳು ಅಂತ. ಈಗ ನಮ್ಗೆ ಮನೆಯಲ್ಲೇ ಕುತ್ಕೊಂಡು ಇದೊಂಥರ ಹೊಸ ಅನುಭವ ಮಂಟಪ ಇದು.
ಇದು ನಿಜವಾಗ್ಲು ನಮ್ಮ ಫೌಂಡೇಶನ್ ಅನ್ನೋದಕ್ಕಿಂತ ಕನ್ನಡದಲ್ಲಿ ಇದು ಅನುಭವ ಮಂಟಪ ಅಂತ ಹೇಳ್ಬೋದಲ್ಲ ಗುರುಜಿ? ರಂಗನಾಥ್ ಗುರುಜಿಗಳ ಅನುಭವ ಖಂಡಿತ 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 ಖಂಡಿತ. ಮತ್ತೆ ಮಹಾವತಾರ. ಆವಾಗ ಈ ಆ ಅನುಭವ ಮಂಟಪವನ್ನ ಪ್ರವೇಶ ಮಾಡ್ಬೇಕಾದ್ರೆ ನೂರಾರು ಸಾವಿರಾರು ಕಿಲೋಮೀಟರ್ಗಳ ದೂರ ನಡ್ಕೊಂಡ್ ಬರ್ತಾ ಇದ್ರು. ಯಾವುದೇ ಬಸ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಫ್ಲೈಟ್ ಇರ್ಲಿಲ್ಲ, ನಡ್ಕೊಂಡ್ ಬರ್ಬೇಕಾಗಿತ್ತು. ಬಂದು ನೀರಿಲ್ದೆ, ಆಹಾರ ಇಲ್ದೆ ತಿಂಗಳಾನ್ಗಟ್ಲೆ ನಡ್ಕೊಂಡ್ ಬಂದು ಅನುಭವ ಮಂಟಪವನ್ನ ಭೇಟಿ ಮಾಡ್ಬೇಕಾಗಿತ್ತು. ಆದ್ರೆ ಈಗೇನಿಲ್ಲ, ನೀವು ಕುಳಿತ ಜಾಗದಲ್ಲೇ ನೋಡಿ, ಮೊಬೈಲ್ ಆನ್ ಮಾಡ್ಬಿಟ್ಟ ಅಂತಂದ್ರೆ ಆ ಅನುಭವ ಮಂಟಪ ರೆಡಿ ಆಗ್ಬಿಡುತ್ತೆ. ಅಂದ್ರೆ ಇಲ್ಲ ಗುರುಜಿ, ಕಂಪ್ಯೂಟರ್ ಈಗ ಕೂತಿದ್ದ ಜಾಗದಲ್ಲೇ ಪ್ರಪಂಚ ನೋಡ್ಬೋದು. ಮೂನಣ್ಣ, ಇಲ್ಲಿ ಇರ್ತಕ್ಕಂತ ಸಾಧನ ಸಲಕರಣೆಗಳನ್ನ ನಾವು ಸದುಪಯೋಗ ಪಡಿಸ್ಕೊತಾ ಇದ್ದೀವಿ. ಸದುಪಯೋಗ ಪಡಿಸ್ಕೊಂಡು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಅನುಭವವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬೆಳೆಸ್ಕೊತಾ ಇದ್ದೀವಿ. ಯಾರ್ಯಾರೋ ಯಾತ್ಯಾತ್ಗೂ ಉಪಯೋಗಿಸ್ಕೊತಾ ಇದ್ದಾರೆ. ಕೆಲವ್ರ ಮನೆಗಳಿಗೆ ಹೋದಾಗ ನೋಡ್ತೀನಿ 12 ಗಂಟೆವರೆಗೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಬೆಳಿಗ್ಗೆ ಎದ್ದೇಳ್ತಾನೆ ಹಿಡ್ಕೊಂಡು ಕೂತ್ಕೋತಾರೆ. ರಾತ್ರಿ ಎಲ್ಲ ಏನೇನ್ ಬಂದಿತ್ತು, ವಾಟ್ಸಪ್ ಏನ್ ಬಂದಿತ್ತು, ಫೇಸ್ಬುಕ್ ಅಲ್ಲಿ ಯಾವ ಪುಸ್ತಕನೂ ಓದಲ್ಲ, ಫೇಸ್ಬುಕ್ ಒಂದೇ ಓದೋದು. ಸೊ ಹೀಗೆ ನಾವು ಈ ಸಲಕರಣೆಗಳನ್ನ ಆಧ್ಯಾತ್ಮಿಕ ಸಾಧನೆಗೆ, ಆಧ್ಯಾತ್ಮಿಕ ಚಿಂತನೆಗೆ ನಾವು ಬಳಸ್ಕೊತಾ ಇದ್ದೀವಲ್ಲ, ನಿಜವಾದ ಶರಣರು ನಾವು. ತಿಳ್ಕೊಳ್ಳಿ, ನಿಜವಾದ ಶರಣರು, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದಕ್ಕೆ ಗುರುಜಿ ಅನುಭವ ಮಂಟಪ ಅಂತ ಹೇಳಿದ್ ನಾನು. ನವೀನ ಅನುಭವ ಮಂಟಪ ಇದು, ನವೀನ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮೇಡಮ್. ಸರ್, ಅವಾಗ ಆತ್ಮಾನುಭವ, ಈಗ ಆನ್ಲೈನ್ ಅನುಭವ. ಇಲ್ಲ, ಆನ್ಲೈನ್ ನಲ್ಲಿ ಆತ್ಮಾನುಭವ. ಆನ್ಲೈನ್ ಆತ್ಮಾನುಭವ. ಆನ್ಲೈನ್ ನಲ್ಲಿ ಆತ್ಮಾನುಭವ. ಹೌದು 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 ಗುರುಗಳೇ. ಆಗ್ಲೂ ಆತ್ಮಾನುಭವವೇ ಆಗ್ತಾ ಇತ್ತು, ಈಗಲೂ ಆತ್ಮಾನುಭವವೇ ಆಗ್ತಾ ಇದೆ. ಅದು ಆಫ್ಲೈನು, ಇದು ಆನ್ಲೈನ್. ಆದ್ರೆ ಹಿಂದೆ ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಹೋಗಿ ಅನುಭವ ಪಡ್ಕೊ ಬರ್ತಿದ್ರು. ಆದ್ರೆ ಅವ್ರಿಗೆ ಬೇಗ ಅನುಭವ ಆಗ್ತಿತ್ತು. ನಮ್ಗೆ ಕೂತಲ್ಲೇ ಸಿಕ್ಕರು ಅನುಭವ ಕಡಿಮೆ ಆಗ್ತಾ ಇದೆ, ಜ್ಞಾನ ಕಡಿಮೆ ತಗೋತಾ ಇದೀವಿ ನಾವು. ಯಾಕೆಂದ್ರೆ ನೋಡಿ, ಆವಾಗ ಅಷ್ಟೊಂದು ಕಷ್ಟಪಟ್ಟು ಬರ್ತಾ ಇದ್ರಲ್ಲ, ಆವಾಗ ಅವ್ರು ಎಲ್ಲವನ್ನ ತ್ಯಜಿಸ್ಬಿಡ್ತಾ ಇದ್ರು. ಯಾವುದ್ರ ಮೇಲೂ ಮೋಹ ಇರ್ತಿರ್ಲಿಲ್ಲ. ಈಗ ನೋಡಿ, ನಮ್ಮ ಮಲೆನಾಡ್ ಕಡೆ ಹೋದ್ರೆ, ಮಲೆನಾಡ್ ಕಡೆ ಮಕ್ಕಳು ರಿಸಲ್ಟ್ ಜಾಸ್ತಿ ಬರುತ್ತೆ. ಯಾಕೆ? ಅವರು ಕಾಡು ಮೇಡುಗಳನ್ನ ಹತ್ತಿ ಇಳಿದು ಯಾವ್ದೋ ಸ್ಕೂಲ್ಗೆ ಹೋಗಿ ಓದ್ಬೇಕು, ಮಳೆ ಬಂದ್ಬಿಟ್ರೆ ನೆನಿಬೇಕು, ಬಿಸಿಲಲ್ಲಿ ಒಣಗ್ಬೇಕು, ಆಯ್ತಾ? ಪ್ರಕೃತಿ ವಿಕೋಪಗಳು ಸಿಕ್ಕಾಕೊಂಡ್ರೆ ಕೊಚ್ಕೊಂಡು ಹೊಟ್ಟೋಗೋದೆ. ಆ ಕಷ್ಟಪಟ್ಟು ಅವರು ಅಭ್ಯಾಸ ಮಾಡೋದ್ರಿಂದ ಆ ಮಕ್ಕಳಲ್ಲಿ 99% ವರ್ಗೂ ನಂಬರ್ ತೆಗಿತಾರೆ. ಅದೇ ನಮ್ಮ ಬೆಂಗಳೂರು, ಮೈಸೂರು, ತುಮಕೂರು ಈ ಕಡೆ ಬಂದ್ಬಿಟ್ರೆ ಇವ್ರಿಗೆ ಯಾವ ಕಷ್ಟನೂ ಇಲ್ಲ. ಮನೆಯಿಂದ ಸ್ಕೂಲ್ಗೆ ಹೋಗಕ್ಕೂ ಆಟೋ, ಸ್ಕೂಲಿಂದ ಮನೆ ಬರೋದಕ್ಕೂ, ಪಾಣೆ ಒಳಗ್ ತಂದು ನಿಲ್ಸ್ಕೊಳಕ್ಕೂ ಆಟೋ, ಆಯ್ತಾ? ಮತ್ತೆ ಅಮ್ಮಂದ್ರು ಮಧ್ಯಾಹ್ನಕ್ ಸರಿಯಾಗಿ ಸ್ಕೂಲಿಗೆ ತಕೊಂಡೋಗಿ ಬಿಸಿ ಬಿಸಿ ಊಟ ಮಾಡಿಸ್ತಾರೆ. ಮಲೆನಾಡು ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಏನ್ ಕಟ್ಕೊಂಡು ಹೋಯ್ತವೆ ಅದನ್ನ ತಿಂದ್ಬಿಟ್ಟು ವಿದ್ಯೆ ಕಲ್ತ್ ಬರ್ತಾರೆ. ಆದ್ರಿಂದ ಅವರು ಹೆಚ್ಚು ಕಷ್ಟಪಟ್ಟು ಓದ್ತಾರೆ. ಇವ್ರು ಕಷ್ಟಪಟ್ಟದ ಇಲ್ವಲ್ಲ. ಆಗ ಎಲ್ಲ ಸುಲಭವಾಗಿ ಸಿಕ್ಕೋದ್ರಿಂದ ಕಲಿಕೆ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಆನ್ಲೈನ್ ನಲ್ಲಿ ದೇಹ ದಂಡನೆ ಇಲ್ಲ. ಸಣ್ಣಗಳು ಚೆನ್ನಾಗಿ ಹೇಳ್ತಾ ಇದಾರೆ, ದೇಹ ದಂಡಿಸಿ ಪಡೀತಾ ಇದ್ರು, ಈಗ ದೇಹ ದಂಡನೆ ಇಲ್ಲ ಅಂತ. ದೇಹ ದಂಡನೆ ಯಾವಾಗ ಇಲ್ವೋ ಆವಾಗ ನಮ್ಮ ಮಾನಸಿಕ ದಂಡನೆ ಕೂಡ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಸುಲಭವಾಗಿ ಸಿಗ್ತಾ ಇರ್ತಕ್ಕಂತ ಈ ವಿಚಾರಗಳನ್ನ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಆ ಯಾವುದು ಹಂಸಗಳು ಕಾಕೊಂಡ್ ಕೂತಿರ್ತವೆ. ಏನು? ರಾತ್ರಿ ವೇಳೆ ಚಂದ್ರಮನ ಆ ಇಬ್ಬನಿಯ ಹನಿ ಬೀಳೋದನ್ನ ಕಾಯ್ತಾ ಕೂತಿರುತ್ತೆ, ಬಾಯಿ ಕೊಟ್ಕೊಂಡು. ಆ ಹನಿ ಬಿದ್ದ ತಕ್ಷಣ ಕುಡ್ದ್ಬಿಡುತ್ತೆ. ಹಾಗೆ ನಾವು ಕೂಡ ಕಣ್ಣು ಕಿವಿಯಲ್ಲಿ ತೆರ್ಕೊಂಡು ಕೂತಿರ್ಬೇಕು. ನಮ್ಮ ಮನಸ್ಸನ್ನ ಇಟ್ಬಿಡ್ಬೇಕು. ಈ ಕಡೆ ಬೇರೆ ಕೌಟುಂಬಿಕ ವ್ಯವಹಾರಗಳ ಕಡೆ ಕೊಡಬಾರ್ದು. ಕೊಡದೇನೆ ಯಾವಾಗ ಇಲ್ಲಿ ನಾವು ಇಡ್ತೀವಿ ಆವಾಗ ನಮಗೆ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತದೆ. ನಾವೇನ್ ಮಾಡ್ತಾ ಇದ್ದೀವಿ? ಇಲ್ಲ,
ಎಲ್ಲದರ ಕಡೆ ಗಮನ ಕೊಡ್ತಾ ಇದ್ದೀವಿ. ಬಹಳಷ್ಟು ಜನ ನಮ್ ಲಕ್ಷ್ಮೀಕಾಂತಮ್ಮನವ್ರು ಆ ಕಡೆ ಅಡ್ಗೆನು ಮಾಡ್ತಾ ಇರ್ತಾರೆ, ಈ ಕಡೆ ತಿಂತಾನು ಇರ್ತಾರೆ, ಈ ಕಡೆ ಕೇಳಿಸ್ಕೊತಾನು ಇರ್ತಾರೆ. ಅದೇ ನಮ್ಮ ಹೇಮಕ್ಕ ಅವರಾಗ್ಲಿ, ನಮ್ಮ ಲಕ್ಷ್ಮೀ ದೇವಿ ಅವರಾಗ್ಲಿ, ನಮ್ಮ ಮಧುರ ಅವರಾಗ್ಲಿ, ಅವ್ರು ಏನು ಕೆಲಸ ಮಾಡಲ್ಲ, ಆರಾಮಾಗಿ ಕೂತ್ಕೊಂಡು ಕೇಳ್ತಾರೆ. ಈ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಕೇಳಿಸ್ಕೊಂಡಾಗ ಆಧ್ಯಾತ್ಮ ವಿಚಾರ ಇದೆಯಲ್ಲ ಹೇಳ್ತಾರೆ. ಯಾರಾದ್ರೂ ಆಧ್ಯಾತ್ಮ ವಿಚಾರವನ್ನ ಕೇಳ್ತಾ ಇರುವ ಸಂದರ್ಭದಲ್ಲಿ ಆಕಳಕ್ಕೆ ಬಂದ್ರೆ ಮಾತಾಡ್ಬೇಡ, ಸುದ್ದಿ ಕೊಡ್ಬೇಡ, ತೂಕಡಿಸಿದ್ರೆ ಅವ್ರಿಗೆ ವಿಚಾರವನ್ನ ಹೇಳ್ಬೇಡ ಅಂತ ಹೇಳ್ತಾರೆ. ನಮ್ಮ ಸತ್ಸಂಗಗಳಲ್ಲಿ ನಾವು ಆಫ್ಲೈನ್ ನಾವು ಕೂತ್ಕೊಂಡಾಗ ಗುರುಗಳ ಮುಂದೆ ಆಕಳಿಸೋ ಹಾಗಿಲ್ಲ, ತೂಕಡಿಸಂಗಿಲ್ಲ, ಮೈಕೈ ನಿಗರ್ಸಂಗಿಲ್ಲ. ಕೂತ ಹಾಗೆ ಸಂಪೂರ್ಣವಾಗಿ ನಮ್ಮ ದೃಷ್ಟಿಯನ್ನು ಅವ್ರ ಕಡೆ ಇಟ್ಟಾಗ ಮಾತ್ರ ಅವ್ರು ಮಾತಾಡೋದು. ಏನಾದ್ರು ಒಂಚೂರ್ ಹಂಗ್ ಬಂದ್ರೆ ತಕ್ಷಣ ಎಚ್ಚರಿಸ್ತಾರ ಅವ್ರು, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿದೆ ನಿಮ್ ಗಮನ ಅಂತ. ಸೊ ಹಾಗೆ ಇದೆಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆದ್ರಿಂದ ಸಾಧ್ಯವಾದಷ್ಟು ನಮ್ಮ ಗಮನವನ್ನ ಈ ಕಡೆ ಕೊಟ್ಟುಕೊಂಡು ಕೇಳ್ಬೇಕು. ಆದ್ರೂ ಏನ್ ಮಾಡಕ್ಕಾಗಲ್ಲ, ಕೌಟುಂಬಿಕ ವ್ಯವಹಾರವನ್ನು ಮಾಡ್ಲೇಬೇಕು. ಹೊತ್ತು ಸರಿಯಾಗಿ ಟಿಫನ್ ಕೊಡ್ಬೇಕು, ಟಿಫನ್ ಕೊಡ್ದಿರೆ ಬಿಟ್ಟಾರೆ ನಾಳೆಯಿಂದ ನೀನ್ ಆನ್ಲೈನ್ ಕ್ಲಾಸ್ ಹೋಗ್ಲೇಬೇಡ ಅನ್ಬಿಟ್ಟು ಹಿಡಿದು ಬಿಡ್ತಾರೆ. ಆಮೇಲೆ ಮೊಬೈಲ್ ಚೆಚ್ ಹಾಕ್ತಾರೆ, ಲ್ಯಾಪ್ಟಾಪ್ ಚೆಚ್ ಹಾಕ್ತಾರೆ. ಆದ್ರಿಂದ ಹೆಂಗೋ ಅದು ನಡಿಬೇಕು, ಇದು ನಡೀತಾ ಇರ್ಲಿ, ಎಷ್ಟಾಗುತ್ತೆ ಅಷ್ಟು ಕೇಳಿಸ್ಕೊಳ್ಳು. 50% 50-50 ಫಾರ್ಮುಲಾ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅದೇ ವೆಂಕಟರಮಣ ಹೇಳಿದ ಪ್ರಕಾರ ಈ ನವೀನ ಅನುಭವ ಮಂಟಪದಲ್ಲಿ ನವೀನ ರೀತಿಯಲ್ಲಿ ಅನುಭವವನ್ನು ಮಂಡಿಸ್ತವೆ. ಅಂದ್ರೆ ಒಂಥರ ಅನುಭವಗಳು ಶೇರ್ ಮಾಡೋದಂತೂ ತುಂಬಾ ಅತ್ಯುತ್ತಮವಾಗಿದೆ. ಅಂದ್ರೆ ಪ್ರಶ್ನೆಗಳು ಬರುವಾಗ ಇನ್ನು ಹೆಚ್ಚೆಚ್ಚಾಗಿ ಈ ಅನುಭವಗಳು ಮಂಡಿಸೋದು ತುಂಬಾ ಚೆನ್ನಾಗಿದೆ ಸರ್. ಇಲ್ಲ ಗುರುಜಿ, ಅದ್ ನೋಡ್ತಾ ಇದ್ರೆ ನಾನು ಅದು ಓದಿದ್ದೀನಿ, ಅದೇ ರೀತಿಯ ಒಂದು ಚರ್ಚೆ ಬರ್ತಾ ಇತ್ತು. ಆದ್ರಿಂದ ಸಡನ್ ಆಗಿ ನನ್ಗೆ ಅನುಭವ ಮಂಟಪ ಫ್ಲಾಶ್ ಆಯ್ತು. ಇದು ನಮ್ಮ ನೀವ್ ಹೇಳ್ದಂಗೆ ನವೀನ ಅನುಭವ ಮಂಟಪ ಆಯ್ತು. ತುಂಬಾ ಚೆನ್ನಾಗಿತ್ತು ಗುರುಜಿ. ಹೌದು. ಸರಿ, ಧನ್ಯವಾದ. ಥ್ಯಾಂಕ್ ಯು. ಆಯ್ತು ಅನ್ಸುತ್ತೆ ಅಲ್ವಾ, ಯಾರ್ದು ಮತ್ತೆ ಅನುಭವ ರೈಟ್. ಸಂಪನ್ನ ಉಳಿಸದ ಗುರುಜಿ. ಅಶ್ವಿನಿ ಮೇಡಮ್ ಅವರೇನು ಲಾಸ್ಟ್ ಅಶ್ವಿನಿ ಅವರು ಕೈ ಎತ್ತಿದ್ರು, ಫೈನಲ್ ದರ್ಶನ ಬಂದ್ರು. ಮಾಡಿ ಅವರು ಬಲಗೈನಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅನುಭವ ಮಂಟಪ ಈಗ ವೆಂಕಟರಾವ್ ಸರ್ ಒಬ್ರು ಕವಿ ಆಗ್ತಾ ಇದ್ದಾರೆ, ನನ್ ಜೊತೆಗೆ ಅವರು ಕವಿ ಆಗ್ಬಿಟ್ರ ಅಂತ ನಾನ್ ಶೇರ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಕೊನೆಯದಾಗ ಮಾತಾಡ್ತಾ ಇದ್ದೀನಿ. ಅಷ್ಟೇ ಕವಿಗಳು ಆಗ್ತಾ ಇದ್ದಾರೆ, ಹೊಸ ಕವಿಗಳು. ನಮ್ಮ ಮಹಾವತಾರ್ ಫೌಂಡೇಶನ್ಗೆ ನವೀನ ಅನುಭವ ಮಂಟಪ ಅಂತ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಖುಷಿ ಆಯ್ತು ಗುರುಜಿ, ನಾನು ಸಹ ಕೆಲಸ ಮಾಡ್ಕೊಂಡು 50-50 ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ ಗುರುಜಿ. ಯಾಕೆಂದ್ರೆ ಈ ಪ್ರಾಪಂಚಿಕ ಜಂಜಡದಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ, ಏನೋ ನಮ್ ತಲೆಗೆ ಯೋಚನೆ ಬರ್ಬಾರ್ದು ಅಂತಂದ್ರೆ ಇದನ್ನ ಈ ಅನುಭವ ಮಂಟಪನ ದಿನ ನಾವು ಅಟೆಂಡ್ ಮಾಡ್ತಾ ಇದ್ರೆ ಅದು ಹೊರಟೋಗ್ತಾ ಇರುತ್ತೆ, ಡಿಲೀಟ್ ಆಗ್ತಾ ಇರುತ್ತೆ ನಮ್ ಗುರುಜಿ ಹೇಳ್ದಾಗೆ. ಥ್ಯಾಂಕ್ ಯು ಗುರುಜಿ, ಈರುವರು ಗುರುಗಳಿಗೆ ಎಲ್ಲ ಮಾಸ್ಟರ್. ನೋಡಿ, ಈ ವಿಚಾರ ಕೇಳ್ತಾ ಚಪಾತಿ ಇಟ್ಟು ನಾದ್ತಾ ಇದ್ದೀರಲ್ಲ, ಇದು ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂತಂದ್ರೆ, ಈ ಎಲ್ಲ ಸದ್ವಿಚಾರಗಳು ಆ ಚಪಾತಿ ಹಿಟ್ಟಲ್ಲಿ ಸೇರ್ಕೊಂಡು ಆ ಚಪಾತಿ ತಿನ್ನೋರ್ಗೆ ಒಳ್ಳೆ ಸದ್ಬುದ್ಧಿಯನ್ನ ಕೊಡುತ್ತೆ. ಸದ್ವಿಚಾರ ಆ ಆಹಾರದ ಮೂಲಕ ಸೇರುತ್ತೆ. ಆದ್ರಿಂದ ಕೇಳಿಸ್ಕೊಳ್ತೇರಿ, ಹಿಟ್ಟು ಚೆನ್ನಾಗಿ ನಾದಿ ಹದವಾಗಿ ಮಾಡಿ ಚಪಾತಿ. ಶುದ್ಧ ಆಹಾರ, ಶುದ್ಧ ಸಾತ್ವಿಕ ಆಹಾರ ಇದು. ಹೌದು, ಇದೇ ನಿಜವಾದ ಸಾತ್ವಿಕ ಆಹಾರ. ಶುದ್ಧ ಸಾತ್ವಿಕ ಆಹಾರ. ಯಾಕಂದ್ರೆ ಹಿಂದೆ ಅಂತಂದ್ರೆ ಗುರುಜಿ ನಮ್ಮ ಮಹಾವತಾರ್ ಫೌಂಡೇಶನ್ ಮಾತಾಡದೆ ಇರೋರ್ನು ಕೂಡ ಮಾತಾಡ್ಸುತ್ತೆ. ನಮ್ಮ ಅಂತರ್ಯದಲ್ಲಿ ಅಡಗಿರುವಂತಹ ಶಕ್ತಿನ ಆ ಕವನ ರೂಪದಲ್ಲಿ ಹೊರಗಡೆ ಆಗ್ತಾ ಇರುತ್ತೆ ನೋಡಿ. ವೆಂಟ್ರಾಮ್ ಸರ್ನ ನಾನು ಒಬ್ಸರ್ವ್ ಮಾಡಿದ್ದು ಏನು ಅಂದ್ರೆ, ನಿನ್ನೆ ವಿಚಾರ ಪ್ರಾಣಾಯಾಮ ವಿಚಾರ ಬಂದಾಗ ಅವರಿಂದಲೇ ಸ್ಟಾರ್ಟ್ ಆಗಿ ಮತ್ತೊಂದು ಸಲ ನೀವು ಪ್ರಾಣಾಯಾಮದ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೀರಾ. ಇವತ್ತು ಸಹ ಒಂದು ಕವಿಯಾದ್ರು, ವೆಂಕಟರಾವ್ ಸರ್ ಕವಿಯಾದ್ರು. ಸರ್, ನೀವೊಂದು ಕವನ ನೀವು ರಚನೆ ಮಾಡಿ ನಾಳೆ ಹೇಳಿ ಸರ್.
ಎಸ್ ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಓಕೆ ಓಕೆ. ಸನ್ನೇಗೌಡ್ರು ಎಲ್ಲೋ ಧನ್ಯವಾದ. ಎಲ್ಲ ಸನ್ನೇಗೌಡ್ರು ಎಲ್ಲೋ ಪರ್ವತದಲ್ಲಿ ಕಾಡಲ್ಲಿ ಏನೋ ಓಡಾಡ್ತಾ ಇದ್ದಾರೆ ಕಾಣಿಸ್ತದೆ. ಕಾಡು ಮೇಡು ಅಲೆತಾ ಒಳ್ಳೆ ಒಳ್ಳೆ ಇದ್ದಾರೆ. ಔಷಧಿಗಳ ಗಿಡ ತೋರಿಸ್ತಾ ಇದ್ದಾರೆ ಗುರುಜಿ, ಒಳ್ಳೊಳ್ಳೆ. ಸಂಜೀವಿನಿ ಪರ್ವತದಲ್ಲಿ ಓಡಾಡ್ತಿದೆ, ಸಂಜೀವಿನಿ ಪರ್ವತದಲ್ಲಿದ್ದಾರೆ. ಸಂಜೀವಿನಿ ಪರ್ವತದಲ್ಲಿ. ಮಾತಾಡಿ ಸನ್ನೇಗೌಡ, ಫೈನಲ್ ಕೊನೆಯದಾಗಿ. ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯ ನಮಸ್ಕಾರಗಳು. ಹುಳ್ಳಿ ಸೊಪ್ಪು ಕೀಳ್ತಾ ಇದೆ, ಹುರುಳಿ ಸೊಪ್ಪನ್ನು ಕೀಳ್ತಾ ಇದ್ದೆ ಹೊಲದಲ್ಲಿ. ಏನ್ ಮಾಡೋದು, ನಮ್ ಕಾಯಕ ಗುರುಜಿ ಕೃಷಿಕರಾಗಿರೋದ್ರಿಂದ ಯಾವಾಗ್ಲೂ ನಾವು 6 ಗಂಟೆಗೆ ಹೊಲದಲ್ಲಿ ಇರ್ಬೇಕಾಗುತ್ತೆ. ಬಟ್ ಒಂದು ಸೌಭಾಗ್ಯ ಅಂತಂದ್ರೆ ವೆಂಕಟರಮಣ ಅವರು ಹೇಳಿದಂಗೆ ಅನುಭವ ಮಂಟಪದ ಬಗ್ಗೆ ಸುಮಾರು ವಿಷಯ ಪ್ರಸ್ತಾಪ ಮಾಡಿದ್ರು. ಅವಾಗ್ಲೇ ಅನುಭವ ಮಂಟಪಕ್ಕೆ ಹೋಗ್ಬೇಕು ಅಂದ್ರೆ ದೇಹ ದಂಡಿಸಿ ಏನೆಲ್ಲಾ ಪೂಜೆ ಪುನಸ್ಕಾರ ಮಾಡಿ ಎಷ್ಟೋ ಸಾವಿರಾರು ಮೈಲ್ಗಳ ದೂರ ನಡ್ಕೊಂಡು ಹೋಗಿ ಅವ್ರ ದರ್ಶನ ತಗೋಬೇಕಾಯ್ತು, ಅವಾಗ ಜ್ಞಾನ ಸಂಪಾದನೆ ಮಾಡ್ಬೇಕಾಯ್ತು. ಬಟ್ ನಮ್ಮ ಸುದೈವ ಇವಾಗ ನಮಗೆ ಮನೆಯಲ್ಲಿ ಅಂಗೈಯಲ್ಲೇ ಪ್ರಪಂಚ ಅನ್ನೋ ತರ ಮನೆಯಲ್ಲಿ ಎಲ್ಲಾ ಸಿಗ್ತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಭಗವಂತಗೂ ಒಂದ್ಸಲಿ ಅನ್ಸ್ತಾನ ಕಾಣಿಸುತ್ತೆ, ನಾನ್ ಹಿಂಗ್ ಜಗತ್ತು ಮೂವ್ಮೆಂಟ್ ಮಾಡಿದ್ರೆ ಇದು ಸರಿ ಬರಲ್ಲ, ನಾನ್ ಏನಾದ್ರೂ ಮಾಡಿ ಅವ್ರ ಮನ್ಯಾಗ ಇದು ಸಿಗಂಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆನ್ಲೈನ್ ವ್ಯವಸ್ಥೆ ಮಾಡಿದಾನ ಅನ್ಸುತ್ತೆ. ಹಂಗಾಗ್ಬಿಟ್ಟು ಭಗವಂತನೇ ಸೃಷ್ಟಿಸತಕ್ಕಂತ ಇದು ಒಂದು ಟೆಕ್ನಾಲಜಿ, ವಿಜ್ಞಾನ ನಮ್ಮೆಲ್ಲರಿಗೂ ದಾರಿ ಆಗಿದೆ ಅಂತ ಹೇಳ್ಬೋದು. ಇದು ದಾರಿ ದೀಪೋಕ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಪ್ರತಿಯೊಂದು ಸೆಷನ್ ಕೂಡ ಚೆನ್ನಾಗಿ ಮೂಡಿ ಬರ್ತದೆ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಕೂಡ ಒಂದು ಅದ್ಭುತವಾದ ಗಾಯನದ ಜೊತೆ ನಮಗೆ ಒಂದು ಜ್ಞಾನ ಕೊಡ್ತಾ ಇದ್ದಾರೆ. ಎಸ್, ಅದೇ ಹೇಳ್ತಾರೆ ಬಲ್ಲವರು, ನೀನ್ ಯಾಕು ನಿನ್ನ ಹಂಗೆ ಯಾಕು ಅಂತ ಹೇಳ್ಬಿಟ್ಟು ಅದೇನೋ ಆ ಪದ್ಯದಲ್ಲಿ ಸೋರಿದಂಗೆ ನಾವ್ ಏನ್ ಮಾಡಿದ್ರು ಕೂಡ ನಾವ್ ಮತ್ತು ಭಗವಂತನ ನಾಮಸ್ಮರಣೆ ಮಾಡೋದ್ರ ಜೊತೆಗೆ ಆತ್ಮೋನ್ನತಿಗೆ ನಾವು ಹೋಗ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇಂತ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಆತ್ಮೀಯರೇ, ಬೆಳಗ್ಗೆಯಿಂದ ನಾವು ಸನ್ನೇಗೌಡರು ಪ್ರಾಣಾಯಾಮ ಯೋಗಾಸನದಿಂದ ಸ್ಟಾರ್ಟ್ ಆಗಿ ಮೀನಾ ಮೇಡಮ್ ಅವರಿಂದ ಆಧ್ಯಾತ್ಮಿಕ ಜ್ಞಾನ ಹಂಚಿಕೆ ತಗೊಂಡ್ವಿ. ಈಗ ನಮ್ಮ ನಾಗರಾಜ್ ಗುರುಗಳ ಜೊತೆಗೆ ಭಜಗೋವಿ ಮೇಡಮ್, ಹಂಗೆ ಒಂದು ಅನೌನ್ಸ್ಮೆಂಟ್. ಈಗ ಏಪ್ರಿಲ್ ತಿಂಗಳಿಗೆ ಶೆಡ್ಯೂಲ್ ರೆಡಿ ಆಗ್ತಾ ಇದೆ. ಈಗ ಎಲ್ರಿಗೂ ಕಾಲ್ ಮಾಡೋದಕ್ಕೆ ಸ್ವಲ್ಪ ಸಮಯ ಅವಕಾಶ ಕಮ್ಮಿ ಇದೆ ನನಗೂ. ಹಾಗಾಗಿ ದಯವಿಟ್ಟು ಎಲ್ರೂ ಕೂಡ ವಾಟ್ಸಪ್ಗೆ ನಿಮ್ಮ ಟಾಪಿಕ್ ಮತ್ತೆ ನೇಮ್ ದಯವಿಟ್ಟು ಕಳ್ಸ್ಕೊಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಲಕ್ಷ್ಮೀಕಾಂತಮ್ಮ ಮೇಡಮ್ ಮತ್ತೆ ಲಕ್ಷ್ಮೀದೇವಿ ಪಂಡಿತ್, ಹೇಮಾ ಮೇಡಮ್, ತಾವೆಲ್ಲರೂ ದಯವಿಟ್ಟು ಟಾಪಿಕ್ ಅನ್ನು ಕೊಡಿ ಇವತ್ತೇನೆ. ಓಕೆ ಮೇಡಮ್. ಹೌದು, ಹೊಸ ಮಾಸ್ಟರ್ಸ್ ಎಲ್ಲ ಕೊಡಿ. ಹೇಮಾ ಮೇಡಮ್, ನಿಮ್ದು ಒಂದು ಟಾಪಿಕ್ ಬರ್ಬೇಕು ಈ ಸತಿ. ಲಕ್ಷ್ಮೀ ದೇವಿ ಪಂಡಿತ್ ಅವ್ರದ್ದೆಲ್ಲ ಒಂದೊಂದು ಬರ್ಲಿ. ಯಾಕಂದ್ರೆ ಬರ್ತಾ ಇಲ್ಲ, ನಾವೇ ಬರ್ತಾ ಇದೀವಲ್ಲ. ನಾವು ಸ್ವಲ್ಪ ಹಿಂದೆ ಬರ್ತೀವಿ, ನೀವು ಸ್ವಲ್ಪ ಮುಂದೆ ಬನ್ನಿ. ಈಗ ಕೊಡ್ತೀನಿ ಒಂದು ಟಾಪಿಕ್. ಎಲ್ಲರೂ ಎಲ್ಲ ಹಿಂದೆ ಮುಂದೆ ಏನಿಲ್ಲ, ಎಲ್ಲರೂ ಒಗ್ಗಟ್ಟಾಗ ಇಲ್ಲ, ಹಿಂದೆ ಅಂದ್ರೆ ಹಾಗಲ್ಲ ಗುರು, ನಾವು ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡ್ತಾ ನೀವು ಸಬ್ಜೆಕ್ಟ್ಸ್ ಕೊಡಿ, ಹೇಮಾ ಮೇಡಮ್ ಕೊಡ್ತಾರೆ. ಹೇಮಾ ಮೇಡಮ್ ಅವ್ರನ್ನೆಲ್ಲ ಮುಂದೆ ತರೋಣ ಅಂತ ಸ್ವಲ್ಪ ನಿರೂಪಣೆಗೆಲ್ಲ ಬನ್ನಿ ಅಂತ ಕರಿತಾ ಇದೀವಿ ಗುರುಜಿ ಅವ್ರನ್ನ. ಹೇಮಾ ಮೇಡಮ್ನ ಬನ್ನಿ ಅಂತ ಫೋನ್ ಮಾಡಿದ್ದೆ, ಅಶ್ವಿನಿ ಮೇಡಮ್ ಅವರು ಮಾಡಿದ್ರಂತೆ. ಅವ್ರನ್ನೆಲ್ಲ ನಾವು ಅಶ್ವಿನಿ ಮೇಡಮ್ ಎಲ್ಲ ತಯಾರು ಮಾಡ್ತಾ ಇದೀವಿ ಗುರುಜಿ ಅಷ್ಟೇ. ನಿರೂಪಣೆ ನೀವು ಅದ್ಭುತವಾಗಿ ಮಾಡ್ತಾ ಇದ್ದೀರಾ, ಮಾಡಿ ಮೇಡಮ್. ನಿರೂಪಣೆ ಎಲ್ಲ ನಮಗ್ ಬರಲ್ಲ, ಏನೋ ಈ ತರ ಎಲ್ಲ ಕೇಳ್ತೀವಿ, ಒಂದ್ ಸ್ವಲ್ಪ ಸ್ವಾಧ್ಯಾಯ ಮಾಡ್ಕೋತೀವಿ, ಆತ್ಮಾವಲೋಕನ ಮಾಡ್ಕೋತೀವಿ. ನೀವೆಲ್ಲ ಯಂಗ್ಸ್ಟರ್ಸ್ ಮಾಡ್ಬೇಕು. ನಾವ್ ಈ ಕಡೆದ್ರಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಆಗಿ ಕುತ್ಕೊಂಡ್ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡ್ ಮನನ ಮಾಡೋಣ ಅಂತ. ನಿರೂಪಣೆ ಎಲ್ಲ ನೀವು ಅದ್ಭುತವಾಗಿ ಮಾಡ್ತಿದ್ದೀರಾ. ನನಗೆ ನಿಜವಾಗ್ಲೂ ನಿರೂಪಣೆ ಬರಲ್ಲ, ಮಾಡ್ಬಾರ್ದು ಅಂತಲ್ಲ, ನಾವ್ ಹೇಳ್ಕೊಡ್ತೀವಿ. ತುಂಬಾ ಜನ ತಯಾರಾಗಿದ್ದಾರೆ, ಮಧ್ಯಾಹ್ನ ಸೆಷನ್ ಅಲ್ಲೆಲ್ಲ ತುಂಬಾ ಜನ ತಯಾರಾಗ್ತಾ ಇದ್ದಾರೆ. ತುಂಬಾ ಸಂತೋಷ. ಹೇಮಾ ಅವ್ರಿಗೆ ಒಂದು ಕಿವಿ ಮಾತು ಎಲ್ರೆದ್ರಿಗೂ ಹೇಳ್ತಾ ಇದ್ದೀನಿ, ಕಿವಿ ಮಾತು ಅಂತ ತಿಳ್ಕೊಳ್ಳಿ. ಇಲ್ಲಿ ಏನು ಯಂಗ್ಸ್ಟರ್ಸ್ ಅಂತಿದ್ದಾರೆ, ಅವ್ರಿಗಿಂತ ನೀವೇನ್ ಕಡಿಮೆ ಇಲ್ಲ. ಮೊಮ್ಮಕ್ಳಿರ್ಬೋದು, ಆಗಂದಾಕ್ಷಣಕ್ಕೆ ನೀವು ಮುದುಕಿ ಅಲ್ಲ, ಅದನ್ನ ತೆಗೆದ್ಬಿಡಿ ನಿಮ್ ತಲೆಯಿಂದ. ಆದ್ರಿಂದ ನೀವು ಕೂಡ ಇಲ್ಲಿ ಈ ಇಂತಹ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾ ನಿಮ್ಮಲ್ಲೂ ಕೂಡ ಅದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ನಿಮ್ಮನ್ನ ನೀವ್ ಯಾಕೆ ನನಗೆ ವಯಸ್ಸಾಗಿದೆ ಅಂತ ಅನ್ಕೋತೀರಿ? ಹಂಗಲ್ಲ, ನಿಮ್ಗೆ ಏನ್ ವಯಸ್ಸಾಗಿದೆ? ಇಷ್ಟ ಇಲ್ಲ ಗುರುಜಿ, ನಿರೂಪಣೆ ಬೇಡ ನನ್ಗಿನ್ನು. ಈ ಆತ್ಮಾವಲೋಕನದಲ್ಲಿ ಮಗು ನಾನಿನ್ನು, ನಾ ಅದನ್ನೇ ಹೇಳ್ದೆ. ನನ್ಗೆ ಆತ್ಮಾವಲೋಕನ ಇದೆಲ್ಲ ಕೇಳಿಸ್ಕೊಳ್ತಾ ಮನನ ಮಾಡ್ತಾ ದಿನಾ ಸ್ವಾಧ್ಯಾಯ ಮಾಡ್ತಾ
ಆ ತರ ಇಷ್ಟ ಆಗುತ್ತೆ. ಮತ್ತೆ ಇದನ್ನೆಲ್ಲ ನಾನು ಓದಿ ಹೇಳಿ ಮಾಡಕ್ಕೆ ನನ್ಗೂ ಇನ್ನು ಆ ಬುಕ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಯಾವ್ದು ಓದ್ಬೇಕು, ಯಾವ್ದು ಓದುವಾಗ ಉತ್ತಮವಾದ ವಿಚಾರ ಜನಕ್ಕೆ ಉಪಯೋಗ ಆಗುತ್ತೆ, ಇದ್ರದ್ದೆಲ್ಲ ಅನುಭವ ನನಗ್ ಬೇಕು, ಅದನ್ನೆಲ್ಲ ಮಾಡ್ಕೊಳ್ತೀನಿ, ಖಂಡಿತವಾಗಿ ಮಾಡ್ತೀನಿ. ನಿರೂಪಣೆ ಬಗ್ಗೆ ಮಾತ್ರ ಸ್ವಲ್ಪ ಅಷ್ಟೇ. ಇರ್ಲಿ ಆಯ್ತು. ಆಯ್ತು ಮೇಡಮ್, ಫಸ್ಟ್ ಟಾಪಿಕ್ ಕೊಡಿ ಮೇಡಮ್. ಮೇಡಮ್ ಹೇಳ್ತಾ ಇದ್ದಾರೆ ಫಸ್ಟ್ ಟಾಪಿಕ್ ಎಲ್ಲ ನಮಗೆ ಸತ್ಸಂಗ ಕೊಡ್ತಾರೆ, ಮತ್ತೆ ಸ್ವಾಧ್ಯಾಯ ಕೊಟ್ಟ ಮೇಲೆ ಅವ್ರು ನಿರೂಪಣೆ ಮಾಡ್ತಾರೆ. ನಂಗ್ ನಂಬಿಕೆ ಇದೆ. ಆಯ್ತು 11 o'clock ಕಾರ್ಯಕ್ರಮಕ್ಕೆ ನಿರೂಪಣೆ ಇನ್ನು ಯಾರಾದ್ರೂ ಇದ್ರೆ ಐ ಥಿಂಕ್ ಅಶ್ವಿನಿ ಮೇಡಮ್ ಜೊತೆಗೆ ಕೈ ಜೋಡಿಸಿ. 11 o'clock ಧ್ಯಾನ ಕಾರ್ಯಕ್ರಮಕ್ಕೆ 11 ಗಂಟೆ ಧ್ಯಾನ ಕಾರ್ಯಕ್ರಮ ಇದೆಲ್ಲ, ಅದಕ್ಕೂ ಐ ಥಿಂಕ್ ಅಶ್ವಿನಿ ಮೇಡಮ್ ಮಾತ್ರ ನಿರೂಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ಗ್ಯಾಪ್ ಕೊಡಬೇಕು ಅಂತಂದ್ರೆ, ವಿರಾಮ ಕೊಡ್ಬೇಕಂದ್ರೆ ಇನ್ನು ಬೇರೆ ಮಾಸ್ಟರ್ಸ್ನು ಸ್ವಲ್ಪ ಕೈ ಜೋಡಿಸಿ. ಓಕೆ, ಅವ್ರ ಹತ್ರ ನಾನು ಡಿಸ್ಕಸ್ ಮಾಡುವಾಗ ಹೇಳಿದ್ರು 11 o'clock ಆ ಧ್ಯಾನ ಕಾರ್ಯಕ್ರಮ ಅನ್ನೋದು ಮುಂದುವರಿಸ್ತೀವಿ ಖಂಡಿತ. ಆದ್ರೆ ಅದಕ್ಕೂ ಇನ್ನು ಯಾರ್ಯಾರು ನಿರೂಪಣೆ ಅಂದ್ರೆ ಅಲ್ಲಿ ಹೋಸ್ಟಿಂಗ್ ಎಲ್ಲ ಮಾಡ್ತಾರೆ ಸಂಸ್ಥೆದಿಂದನೇ, ಬಟ್ ನಿರೂಪಣೆ ಮಾಡುವಾಗ ಅಂದ್ರೆ ಜಸ್ಟ್ ಎಲ್ಲಾರನ್ನು ಇನ್ವೈಟ್ ಮಾಡೋದು, ಎಲ್ಲರನ್ನು ಧ್ಯಾನದಲ್ಲಿ ಕೂರಿಸೋದು, ಸ್ವಲ್ಪ ಧ್ಯಾನ ಹೇಳ್ಕೊಡೋದು, ಈ ರೀತಿಯಲ್ಲಿ ಮ್ಯೂಸಿಕ್ಕು ಹಾಕ್ತಾರೆ. ಕೇವಲ ಅಲ್ಲಿ ಕೂರಿಸಿ ಧ್ಯಾನ ಪದ್ಧತಿಯಲ್ಲಿ ಧ್ಯಾನದಲ್ಲಿ ಕೂರಿಸೋದು ಮಾತ್ರ ಮಾಡ್ಬೇಕಷ್ಟೇ. ಏನಿಲ್ಲ ಮಾಸ್ಟರ್, ಜಸ್ಟ್ ಗುರುಜಿ ಹೇಳ್ದಾಗೆ ಹೋಸ್ಟಿಂಗು ಫೌಂಡೇಶನ್ ಇಂದಲೇ ಆಗುತ್ತೆ, ಮ್ಯೂಸಿಕ್ ಶೇರ್ ಮಾಡ್ತಾರೆ. ಫಸ್ಟ್ ಏನು ಅಂತಂದ್ರೆ ನಾವು ವೆಲ್ಕಮ್ ಮಾಡ್ಬಿಟ್ಟು ಧ್ಯಾನ ಮಾಡಿಸ್ತೀವಿ ಅಷ್ಟೇನೆ. ಅದು ನಡೆಸೋರು ಒಬ್ರು ಬೇಕು. ದಯವಿಟ್ಟು ಯಾರಾದ್ರೂ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ಇವತ್ತಿಗೆನೆ ನೀವು ಮಾತಾಡಿ ಮಾಸ್ಟರ್. ಮಧ್ಯಾಹ್ನ ಕಾರ್ಯಕ್ರಮ ಗೀತಾ ಮೇಡಮ್ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಸೊ ನಿಜವಾಗಿ ಅದು ತುಂಬಾ ಚೆನ್ನಾಗಿ ಮೂಡ್ಬರ್ತಾ ಇದೆ. ಸೊ ಆ ರೀತಿಯಲ್ಲಿ ಎಸ್, ಬೆಳಗ್ಗೆ ಅಂತೂ ಅಶ್ವಿನಿ ಮೇಡಮ್ ಜೊತೆಗೆ ಇನ್ನೊಬ್ರು ಇದ್ರೆ, ಅವ್ರಿಗೆ ಏನಾದ್ರು ಬೇರೆ ಅಂದ್ರೆ ಅವರು ಬಿಜಿ ಇರುವಾಗನು ಸ್ವಲ್ಪ ಇನ್ನೊಬ್ರು ಮಾಸ್ಟರ್ ಇದ್ರೆ ಅದು ಈಸಿ ಆಗ್ತದೆ. ಪ್ರತಿಯೊಬ್ಬರಿಗೂ ಸಮಯ ಒಂದೊಂದ್ಸರಿ ಕೂಡಿ ಬಂದಿಲ್ಲ ಅಂದ್ರೆ ಅವಾಗ ಇನ್ನೊಬ್ರು ರೆಡಿ ಇರಬೇಕು. ಇನ್ನೊಬ್ರು ಮಾಸ್ಟರ್ ರೆಡಿ ಇದ್ರೆ ಅವಾಗ ಆ ಸೇವೆ ಅನ್ನೋದು ಕಂಟಿನ್ಯೂ ಆಗುತ್ತೆ. ಸೊ ದಯವಿಟ್ಟು ಅವ್ರ ಜೊತೆಗೆ ಇನ್ನೂ ಒಬ್ರಿಬ್ರು ಮಾಸ್ಟರ್ಸ್ ತಯಾರಾಗಿ ಜೋಡಿಸ್ಕೊಳ್ಳಿ. ಸೊ ಚೆನ್ನಾಗಿರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಯಾರಾದ್ರೂ ಹೊಸಬ್ರು ಇದ್ರು ದಯವಿಟ್ಟು, ಅಲ್ಲೇನಿಲ್ಲ ಅಂದ್ರೆ ಎಲ್ಲ ಹೋಸ್ಟಿಂಗ್ ಆಯ್ತು, ಮ್ಯೂಸಿಕ್ಕು ಕೊಡ್ತಾರೆ. ಇನ್ನೇ ಓನ್ಲಿ ಇರೋದಂದ್ರೆ ನಿರೂಪಣೆ ಮಾಡೋದು ಮಾತ್ರ ಅಷ್ಟೇ. ಸೊ ಮಧುರಾ ಮೇಡಮ್, ನೀವು ಫ್ರೀ ಇದ್ರೆ ನೀವು ಜೋಡಿಸ್ಕೋಬಹುದು ಆ ಟೈಮಲ್ಲಿ. ಅವರು ಒಂದೊಂದಿನ ಮೊದ್ಲೇ ಕೇಳಿದಾಗ ಸ್ವಲ್ಪ ಬಿಸಿ ಇದ್ದೆ ನಾನು, ಅವಾಗ ಕಾಣಲೆ. ಒಂದೊಂದಿನ ಅವ್ರು ಅರ್ಜೆಂಟ್ ಇದೆ ಅಂದ್ರೆ ನಾನು ಮಾಡ್ಕೊಡ್ತೀನಿ ಗುರುಜಿ, ಹಾಗೇನಿಲ್ಲ, ಮಾಡ್ಕೊಡ್ತೀನಿ ಅವ್ರಿಗೆ. ನೋಡಿ ನೀವಿಬ್ರು ಡಿಸ್ಕಸ್ ಮಾಡಿ, ಇನ್ನು ಬೇರೆ ಮಾಸ್ಟರ್ಸ್ನು ತಯಾರಾಗಿ. ಅದೇ ಹೊಸಬ್ರನ್ನ ಯಾರು ತಯಾರು ಮಾಡ್ಬೇಕು ಗುರುಜಿ ನಾವಲ್ಲಿ. ನಾವು ಅಶ್ವಿನಿ ಅವರು ಸ್ವಲ್ಪ ಮಾತಾಡ್ಕೊಂಡು, ಯಾಕಂದ್ರೆ ಆ ಟೈಮಲ್ಲಿ ನೀವು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ ಅಂತಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಅವ್ರನ್ನ ಇನ್ವೈಟ್ ಮಾಡ್ಬೋದು 11 o'clock ಧ್ಯಾನ ಮಾಡಕ್ಕೆ. ನಾನು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಹೇಳ್ಕೊಡ್ತೀನಿ ಅಂತಂದ್ರೆ ಮಾಡ್ಬೋದು. ಸಪೋಸ್ ನಾವು ಕನ್ನಡ, ಇಂಗ್ಲಿಷ್, ತೆಲುಗು, ಹಿಂದಿ ನಾನು ಮಾತಾಡಿ ಎಲ್ಲ ಒಂದೊಂದು 2-2 ನಿಮಿಷ ಧ್ಯಾನದ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಬರ್ತಾರೆ, ಇನ್ನೂ ಹೆಚ್ಚಾಗಿ ಬರ್ತಾರೆ. ಅದು ಆ ರೀತಿಯಲ್ಲಿ ಯಾರಾದ್ರೂ ರೆಡಿ ಇದ್ರೆ ಜೋಡಿಸ್ಕೊಳ್ಳಿ. ಅದು ಕರೆಕ್ಟ್ ಟೈಮ್ ಅದು ಧ್ಯಾನ ಮಾಡ್ಸಕ್ಕೆ. ಮೇಡಮ್ ಇದ್ದಾರೆ, ಮೇಡಮ್ ಯಾರಮ್ಮ? ಸುತೇಜ ಭಟ್ ಮೇಡಮ್, ಗೌರಿ ಮೇಡಮ್ ಇದ್ದಾರೆ. ಗುರುಜಿ ಹಂಗೆ ನೇಮ್ಸ್ ಹೇಳ್ತಾ ಇದ್ದೀನಿ. ಗೌರಿ ಮೇಡಮ್ ಇದ್ದಾರೆ, ಸುತೇಜ ಭಟ್ ಮೇಡಮ್, ಮತ್ತೆ ನಾಗರತ್ನಮ್ಮ ಮೇಡಮು, ಲಕ್ಷ್ಮೀದೇವಿ ಪಂಡಿತ್, ಇವರೆಲ್ಲ ಹಳೆ ಮಾಸ್ಟರ್ಸ್. ಇವರು ಕೂಡ ನೀವು ಇಲ್ಲೇ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾಕೆಂದ್ರೆ ನಾವ್ ಹಿಂಗೆ ಇರ್ತೀವಿ, ನಾವ್ ಹಿಂಗೆ ಆನ್ಲೈನ್ ಕೇಳಿಸ್ಕೊಂಡೇ ಇರ್ತೀವಿ. ಈಗ ನೋಡಿ ನನ್ನಲ್ಲೇನು ಬಿಲ್ಡ್ ಆಗ್ತಾ ಇದೆ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಅಂತಂದ್ರೆ, ಪ್ರತಿನಿತ್ಯ ನಾನು 1 ತಿಂಗಳು ಅಟೆಂಡ್ ಮಾಡಿರೋದ್ರಿಂದ ಮನಸ್ಸು ಶಾಂತವಾಗಿದೆ. ಎಷ್ಟೇ ಏನೇ ಬಂದ್ರು ಸಹ ಅದನ್ನ ಎದುರಿಸುವಂತಹ ಒಂದು ಶಕ್ತಿ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಾವೊಂದು ಲೀಡರ್ಶಿಪ್ ಕ್ವಾಲಿಟಿ ಇನ್ನೂ ಹೆಚ್ಚುತ್ತಾ ಬರುತ್ತೆ. ಬರೀ ಕೇಳುಗರ ಆಗದೆ ನಾವು ಹೇಳುಗರು ಕೂಡ ಆಗ್ಬೇಕಾಗುತ್ತೆ ಇಲ್ಲಿ. ಯಾಕೆಂದ್ರೆ ಮಾಸ್ಟರ್ಸ್ ಆಗ್ಬೇಕು ಅಂತ ಇಲ್ಲಿ ಕಾನ್ಸೆಪ್ಟ್ ಇರೋದ್ರಿಂದ. ಕೇಳಿಸ್ತಾ ಇದೆಯಾ ಮೇಡಮ್? ಹಾಗಾಗಿ ಇವಾಗ ಮಾಡಿ ಮಾತಾಡ್ಬೋದು. ಗೌರಿ ಮೇಡಮ್ ಮಾತಾಡಿ. ಹಾ ಮೇಡಮ್, ಅದು ಸರ್ ನನ್ಗೆ ಆಫೀಸಲ್ಲಿ ಇರ್ತೀನಿ ಸರ್, ನನ್ನ ಡ್ಯೂಟಿ. ಹೌದು, ನೀವು ಆಫೀಸಲ್ಲಿ ಆ ಟೈಮಲ್ಲಿ ಆಫೀಸಲ್ಲಿ ಇರ್ತೀರಲ್ಲ. ಮೇಡಮ್ ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡ್ತೀನಿ ಸರ್. ನಾನು ಬೇರೆ ಮಾಡ್ಕೊಡ್ಕಾಗುತ್ತೆ, ನಾನು ಮಾಡ್ತೀನಿ. ಓಕೆ,
ಈಗ ಪ್ರೂಫ್ ರೀಡಿಂಗು, ಈಗ ನಿಮ್ದು ಮ್ಯಾಗಝಿನ್ ಪಬ್ಲಿಕೇಶನ್ಸ್ ಆತರ ವರ್ಕ್ ಏನಾದ್ರು ಇದ್ರೆ ಬೇಕಾದ್ರೆ ನಾನು ಇನ್ವಾಲ್ವ್ ಆಗ್ತೀನಿ. ಓಕೆ ಓಕೆ ಈಗ ರೈಟ್ ನಂಗೆ ಅದಕ್ಕೆ ಓಕೆ ಥ್ಯಾಂಕ್ ಯು. ಓಕೆ ಸರ್, ರೈಟ್ ಸಂಪನ್ನಗೊಳಿಸೋದಲ್ಲ. ಆಯ್ತು. ಹಾ ಓಕೆ. ಇದು ಬೆಳಗ್ಗೆಯಿಂದ ಇಲ್ಲಿಯ ತನಕ ನಾವು ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಿ ಆಧ್ಯಾತ್ಮಿಕ ಜ್ಞಾನ ತಗೊಂಡ್ವಿ, ಹಾಗೆ ಆಧ್ಯಾತ್ಮಿಕ ಕಿರು ಸಂದೇಶವನ್ನು ನಮ್ಮ ಗುರೂಜಿಗಳಿಂದ ತಗೊಂಡ್ವಿ. ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬಂತು. ಅದೇ ರೀತಿ ಇಲ್ಲಿಯ ತನಕ ಎಲ್ಲರೂ ಅದ್ಭುತವಾಗಿ ಅಂದ್ರೆ ಜ್ಞಾನ ತಗೊಂಡಿದೀವಿ ಅಂತ ಅನ್ಕೊಂಡಿದೀನಿ. ಆನ್ಲೈನ್ ಅಲ್ಲಿ ನಮ್ಮ ಜೂಮ್ ವೇದಿಕೆಯಲ್ಲಿ ಕುತ್ಕೊಂಡು ಎಲ್ಲರೂ ಜ್ಞಾನ ತಗೊಂಡು ಅದನ್ನ ಮನನ ಮಾಡ್ಕೊಳ್ತಾ ಇರಿ. ಏನ್ ಸಂದೇಶ ಕೊಟ್ಟಿದೆ ಅದನ್ನ ಎಲ್ಲರಿಗೂ, ಈ ವೇದಿಕೆಗೆ ಕುಳಿತುಕೊಂಡಿರುವಂತ ಎಲ್ಲರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೂ ನಮ್ಮ ಎಲ್ಲ ಗುರು ವೃಂದದವರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲ ಮಾಸ್ಟರ್ಸ್ಗೂ ಮತ್ತೊಮ್ಮೆ ಧನ್ಯವಾದಗಳು. ಗುರುಜಿ, ಶಾಂತಿ ಮಂತ್ರದಲ್ಲಿ ಸಂಪನ್ನಗೊಳಿಸಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ.